ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಹರೇ ಗುರುಗಳೇ. ಶ್ರೀನಿವಾಸ ನಮಸ್ಕಾರಗಳು. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದಿಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಂಗಕನ್ಯಾ ಪ್ರವಾಹವತ್. ಅಭ್ರಮಂ ಬಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ಯುಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅತ್ತಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿ ಗಜಕೇಸರಿ ಶ್ರೀ ವ್ಯಾಸತೀರ್ಥ ಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕಾಕರಾಣಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜ ಭಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಪ್ರಣಮತ್ ಕಾಮಧೇನುಂ ಚ ಭಜಸ್ವರತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾರ್ಯಾರಪ್ಪ ಬಂದಿದ್ರಿ? ವರುಣವಿ, ವಾ, ಕೌಶಿಕ್, ಅಂಬ್ರಣಿ, ಅಂಬ್ರಿಣಿ, ಹ್ಮ್, ಹಾ, ಮೃತ್ತಿಕಾ, ಅಂಕಿತಾ ಅಲ್ಲವಾ? ರೇಣುಕಾ ದೇವಿ ಗುರುಗಳೇ. ಅಂಕಿತಾ ಅವ್ರ ನಾಳೆಗೆ ಎಕ್ಸಾಮ್ ಗುರುಗಳೇ. ಓಹೋ. ಸಹಾನಾಕ ಬಂದಾಯ್ತು. ನಾನು ಹರೇ ಶ್ರೀನಿವಾಸ ಅಮ್ಮಮ್ಮ. ಬಾಪ. ನಾನು ಭಾರ್ಗವ್ ಕೃಷ್ಣ ಬಂದಾಯ್ತು. ಪೂರ್ಣಶ್ರೀ ಬಾಂತೀವಿ, ಇಲ್ಲಿ ಹೋಗಿ ಬಾಂತೀವಿ. ಸರಿ, ಇವತ್ತು ನಾವು ಇದು ಕೊಂಚ ಫೋಕಸ್ ಅದು ಮುಡಿಸುಡೋಣ. ಸುಂದರಕಾಂಡ ನಾವು ಹೋದ ವಾರ ಎಲ್ಲಿವರೆಗೆ ಮಾಡಿದ್ದೇವೆ ಅಂತ ನೋಡ್ರ ಅಂತ. ಹೋದ ವಾರ ಮಾಡಿಲ್ಲ ಗುರುಗಳೇ. ಹೋದ ವಾರ ಲಾಸ್ಟ್ ಬಟ್ 1 ವೀಕ್ ಅಲ್ವಾ? ಹಾ ಹೌದು ಗುರುಗಳೇ. ಅನ್ಸ್ತೇಯಾ? ಹಾ ಕಾಣಿಸ್ತಾ ವಿದ್ಯಾ ವಿರಕ್ತ್ಯಾದಿ ಕಾಣಿಸ್ತೆ ಗುರುಗಳೇ. ಸದ್ಗುಣೋಕಾಕರಾಣಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಎಷ್ಟು ಪಲ್ಲವಿ ನೋಡಿದೆವು ಅಲ್ಲವಾ? ನೋಡಿದೆವು ಗುರುಗಳೇ. ಪಲ್ಲವಿ ನೋಡಿಬಿಟ್ಟೆವು. ಸೊ ಏನ್ ಮಾಡಿದ್ರು? ಸುಂದರಕಾಂಡ ಎಂಬುದು ಕಿಷ್ಕಿಂಧ ಕಾಂಡದಲ್ಲಿ ಅಂತ್ಯದಲ್ಲಿ 4 ದಿಕ್ಕಲ್ಲಿ ಒಂದು ಸೀತೆಯನ್ನು ಹುಡುಕಿಕೊಂಡು ಹೋದಾಗ ದಕ್ಷಿಣ ದಿಕ್ಕಿಗೆ ಬಂದ ವಾನರ ಸೈನ್ಯಗಳು ಯಾರು? ಅಂಗದ, ಹನುಮಂತ, ಜಾಂಬವಂತ ಅವರೆಲ್ಲ ಮುಂದೆ ಸಮುದ್ರ ಬಂದಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಆಗ ಅವರ ಹೆಸರು ಯಾರು? ಆ ಪಕ್ಷಿ ಜಟಾಯು ಅಣ್ಣ. ಜಡಾಯುಧ ಅಣ್ಣ. ಅವ ಏನ್ ಮಾಡಿದ? ಅವನಿಗೆ ರೆಕ್ಕೆ ಮಾಡಾಗಿತ್ತು. ಅವರೆಲ್ಲ ಏನ್ ಮಾಡಿದ್ರು? ಆವಾಗ ರಾಮ ದೇವ್ರು ಅವ್ರಿಗೆಲ್ಲ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ರು. ಅದನ್ನ ಆ ಭಜನೆ ಕೇಳಿ ಅವರೋಡ ರೆಕ್ಕೆ ಬಂದು ತಿರ್ಸಿ ರೆಕ್ಕೆ ಬಂದ್ಬಿಡ್ತು. ಮುಳಿತಾ ಇತ್ತು. ಮುಳಿದು ಬಂದ್ಬಿಡುತ್ತೆ. ಆಮೇಲೆ ಅವ್ರು ಹಾರಿ ಮೇಲೆ ಹಾರಿ ನೋಡಿದಾಗ 100 ಯೋಜನ ದೂರದಲ್ಲಿ ಸಮುದ್ರವನ್ನು ದಾಟಿದರೆ ಲಂಕೆಯಲ್ಲಿ ಸೀತಾದೇವಿ ಸಿಂಶ್ವ ವೃಕ್ಷದಲ್ಲಿ ಎದ್ದಳು. ಈ ವಿಷಯವನ್ನ ನೋಡಿದ. ಸರಿ, ಆಗ ಲಂಕೆಗೆ ಹಾರಬೇಕು ಅಂದ್ರೆ ಯಾರಿಂದ ಸಾಧ್ಯ ಅಂತ ಕೇಳಿದಾಗ ಹನುಮಂತ ದೇವರು ಹಾರಲಕ್ಕ ಹೊರಟಿದರು ಅಲ್ವಾ? ಪರ್ವತದಿಂದ ಹಾರಲಕ್ಕೆ ಹೊರಟಿದಾಗ ಅಲ್ಲಿಂದ ಇಲ್ಲಿ ವಾದಿರಾಜರು ಶುರು ಮಾಡ್ತಾರೆ. ಎಷ್ಟು ಸಾಹಸವಂತ
ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಎಷ್ಟು ಅಟ್ಟುವ ಕಳರದೆ ಮೆಟ್ಟು ತುಳಿದು ತಲೆ ಹುಟ್ಟಿ ಚೆಂಡಾಡಿದ ದಿಟ್ಟ ಆಡಿದ ದಿಟ್ಟದಿ ಪುರೋ ಎಷ್ಟು ಸಾಹಸವಂತ ನೀನು, ಬಳಿರೆ ಬಳಿರೆ ಹನುಮಂತ, ಬಲವಂತ ನೀನು ಹಂಗಂತ ಹೇಳಿ ಹುಟ್ಟಿ ಚೆಂಡಾಡಿದ ದಿಟ್ಟ ನೀನಹುದು. ಯಾರು ಮಾಡಿದು? ಅಟ್ಟುವ ಕಳರದೆ ಮೆಟ್ಟು ತುಳಿದು ತಲೆ, ಶತ್ರುಗಳ ತಲೆಯನ್ನು ಹೆಂಗ ಬಾಲಾಂಗ ಹುಟ್ಟಿ ಚೆಂಡಾಡಿದ ನೀನು ಅಂತ ಹೇಳಿ ವಾದಿರಾಜರು ಪ್ರಾರಂಭ ಮಾಡಿದರು. ಹೆಂಗ ಹಾರಿದರು ಅವರು? ರಾಮನಪ್ಪನೆಯಿಂದ ಶರದಿ ದಾಟಿ ಆಲಂಕೆಯ ಕಂಡೆಟ್ಟಿರಿ. ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದ ಈ ಮಹಿಯೋಳು ಮೀನಗಾರೈತಾಗಿ. ಏನ್ ಮಾಡಿದರು? ರಾಮನಪ್ಪಣೆಯಿಂದ, ರಾಮದೇವರು ಅನುಗ್ರಹವನ್ನು ಪಡೆದು ಅವರ ಆಜ್ಞೆಯಿಂದ ಸಮುದ್ರವನ್ನು ದಾಟಿದರು. ಆ ಮಹಾಲಂಕೆಯ ಕಂಡೆ, ಅಲ್ಲಿಂದ ನೋಡಿದಾಗ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ. ಇದು ಭಗವಂತನ ಕಾರ್ಯ ಅಂತ ಹೇಳಿ ಇಷ್ಟದಿಂದ ಮಾಡಿದ್ರು. ಪ್ರೇಮದಿ ನಡೆಸಿದಿ, ನಿನಗೆ ಕಲಿ ಯಾರು ಅಂತ ಕೇಳಿ. ಆಗ ಏನ್ ಮಾಡಿದ್ರು? ಬೆಟ್ಟ ಮೇಲೆ ನಿಂತು ನೋಡ್ತಾರೆ, ವಿಶ್ವರೂಪವನ್ನು ತೆಗೆದು ಅಲ್ಲಿರೋ ಲಂಕೆಯನ್ನು ನೋಡಿದರು. ದೂರದಿಂದ ಸುರವನೇ ನೋಡಿ ವರದಿ ಶ್ರೀರಾಮರ ಸ್ಮರಣೆಯ ಮಾಡಿ ಹಾರಿದೆ ಹರುಷದಿ ಹರಿಸಿ ಲಂಕಿನಿಯನು ಹಾರಿಜ ಮುಖಿಯನು ಕಂಡು ಮಾತಾಡಿ. ಏನ್ ಮಾಡಿದ್ರು? ದೂರದಿಂದ ಅಸುರನ ಪುರವನ್ನು ನೋಡಿದರು, ರಾಮನ ಸ್ಮರಣೆಯನ್ನು ಮಾಡುತ್ತಾ ಹಾರಿದರು. ಹಾರಿದಾಗ ಮಧ್ಯದಲ್ಲಿ ಅವರು ಏನೇನು ಪ್ರಾಬ್ಲಮ್ ಬಂದಿತ್ತು? ಮಧ್ಯದಲ್ಲಿ ಮೈನಾಕ ಪರ್ವತ ಬಂದು ನನ್ನ ಹತ್ತಲ್ಲಿ ರೆಸ್ಟ್ ತಕೊಳ್ರಿ ಅಂತ ಹೇಳಿದ. ಯಾತಕ್ಕೆ? ಮುಂದೆ ಆ ಬೆಟ್ಟದೆಲ್ಲ ಹಾರತಾರ. ಆಮೇಲೆ ಆ ಹಾರ ರೆಕ್ಕೆಯನ್ನು ಕೊಯ್ದವರು ಯಾರು? ಇಂದ್ರದೇವರು. ಆ ಇಂದ್ರದೇವರ ವಜ್ರಾಯುಧದಿಂದ ರಕ್ಷಣೆ ಮಾಡಿಕೊಟ್ಟದ್ದು ವಾಯುದೇವರು. ಆಗ ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಬಂದು ಬೇಡಿಕೊಂಡ್ರು. ಆಮೇಲೆ ಬಂದದ್ದು ಯಾರು? ನಾಗಮಾತ ತುರಸ. ಅವಳು ಏನ್ ವರ ಇತ್ತು? ಯಾರು ಬಂದರನು ಅವಳ ಬಾಯಲ್ಲಿ ಬಿಡಬೇಕು ಅಂತ ವರ ಇತ್ತು. ಬಾಯನ್ನು ತೆರೆದರು, ವಾಯುದೇವರು ದೊಡ್ಡ ರೂಪವನ್ನು ತಾಳಿದ್ರು. ಇವಳು ಇನ್ನೂ ತೆರೆದರು. ಆ ದೊಡ್ಡದ ತೆರಕಂಡಿದ್ದಾಗ ಏನ್ ಮಾಡಿದ್ರು? ವಾಯುದೇವರು ಚಿಕ್ಕ ರೂಪವನ್ನು ತೆಗೆದು ಮತ್ತು ಹೊರಗೆ ವಾಪಸ್ ಬಂದ್ರು. ಅವಳ ಮೂರನೇದಾಗಿ ಬಂದದ್ದು ಯಾರು? ಛಾಯಾಗ್ರಹ ಸಿಂಹಿಕ ಎಂಬ ರಾಕ್ಷಸಿ ಬಂದಳು. ಅವಳು ಏನ್ ಸಾಮರ್ಥ್ಯ ಇತ್ತು? ಛಾಯಾ ಅಂದ್ರೆ ಏನು? ಶ್ಯಾಡೋ, ನೆಳಲ್. ಒಬ್ಬರು ನೆಳಲ್ ನಡೆದೇ ಇನ್ನೊಬ್ಬರನ್ನ ಸೆಳೆಯ ಸಾಮರ್ಥ್ಯ, ಇನ್ನೊಬ್ಬರು ನೆಳಲ್ ನಡೆದು ಸೆಳೆಯ ಸಾಮರ್ಥ್ಯ ಇತ್ತು. ಅವಳನ್ನ ಬಂದು ಏನ್ ಮಾಡಿದ್ರು? ವಾಯುದೇವರು ಹರಿದು ಹೊರಗೆ ಕೊಂದು ಬಿಟ್ರು. ಆಗ ಮುಂದೆ ಏನ್ ಮಾಡಿದ್ರು? ಲಂಕೆಯಲ್ಲಿ ಪ್ರವೇಶ ಮಾಡಿದ್ರು. ರಾತ್ರಿ ಸಮಯ. ಆ ಲಂಕೆಯ ಸೆಕ್ಯೂರಿಟಿ ಆಗಿದ್ದು ಅಲ್ಲ, ರಾಯರ್ ಬಂದು ಇಲ್ಲ, ಇದೇ ಮಾರಿ ರಾಕ್ಷಸ ರಾಯಕದಲ್ಲಿ ಬರಲ್ಲ ಅಂದ್ರೆ ರಾಯರೇ ಇದು ದರ್ಶನ ಮಿತ್ರಿಗ. ಆಮೇಲೆ ಅವ್ರ ಶಿಷ್ಯರು ಬಂದು ಮೆತ್ತಿಗ ಧರಿಸಿ ಆ ರಾಕ್ಷಸ ಬಂದು ಬೆಂಕಿ ಅಲ್ಲಿ ಲಂಕಿನಿ ಅಂತ ಹೋದ್ರು. ಸೆಕ್ಯೂರಿಟಿ ಗಾರ್ಡ್ ಯಾರು? ಲಂಕಿನಿ. ಅವಳನ್ನ ಹೇಳ್ತಾರ. ಲಂಕಿನಿ ಏನು ಶಾಪ ಇತ್ತು? ಯಾವಾಗ ಒಂದು ಕೋತಿ ನಿನ್ನ ಬುಡಿತಾಣೆಯೋ, ಯಾವಾಗ ನೀ ಒಂದು ಕೋತಿಯಲ್ಲಿ ಹೋಗ್ತಿ, ಆಗ ಈ ಲಂಕೆಯೇ ನಾಶ ಅಂತ ಹೇಳಿದ್ರು. ಲಂಕೆಯ ನಾಶ ಅಂತ ಹೇಳಿದ್ರು. ಅದೇ மாதிரி ವಾಯುದೇವನ ಏನ್ ಮಾಡಿದ್ರು? ಹನುಮಂತ ದೇವರು ಅವ್ರ ಕಣ್ಣದಲ್ಲಿ ಲೇಸ ಒಂದು ತಟ್ಟಿದ್ರು. ಅವಳಿಗೆ ತುಂಬಾ ಹೆದರ್ಕೊಂಡ್ಬಿಟ್ಟು ಏನಾಯ್ತು? ಆಗ ತಿಳ್ಕೊಂಡ್ಲು, ಈಗ ಇನ್ಮೇ ನಾ ಇಲ್ಲಿ ಇಲ್ಲಕ್ಕೆ ಸಾಧ್ಯ ಇಲ್ಲ, ಯಾರ್ಯಾರು ಬಂದಿದ್ರಿಪ್ಪ? ಅದ ಕಮಲೆ, ಚಿನ್ಮಯಿ ಪಾಪ, ಪ್ರಹ್ಲಾದ್, ಪ್ರಕೃತಿ, ಆಮೇಲೆ ಪೂರ್ಣಶ್ರೀ, ವೈಭವ್ ಸೇರ್. ಏನಂತಾರೆ? ಲಂಕಿನಿಯನು ವಾರಿಜ ಮುಖಿಯನು ಕಂಡು ಮಾತಾಡಿ ಅಲ್ಲಿ ಸೀತಾದೇವಿಯನ್ನು ಕಂಡು ಮಾತಾಡಿಸಿದರು.
ಲಂಕೆ ಒಳಗೆ ಪ್ರವೇಶ ಮಾಡಿದರು. ಅದಕ್ಕೆ ಮುಂಚೆ ತುಂಬಾ ಘಟನೆಗಳು ಬರುತ್ತೆ. ಅವ್ರು ಹಂಗೆಯೇ ನಡೆದು ಹೋಗ್ತಾ ಇದ್ರು, ಒಂದು ಮನೆಯ ನೋಡ್ತಾ ಇದ್ರು. ಎಲ್ಲ ರಾಕ್ಷಸರೆಲ್ಲ ರಾತ್ರಿ ಹೊತ್ತು ಅಲ್ಲಿ ಎಲ್ಲ ಗಲಾಟೆ ಮಾಡ್ತಾ ಇದ್ದ ಸಮಯ. ಆಗ ಯಾರ ಮನೆಯಲ್ಲಿ ಮಾತ್ರ ದೇವರ ಶಬ್ದ ಕೇಳಿತ್ತು? ರಾವಣನ ತಮ್ಮ ವಿಭೀಷಣ. ವಿಭೀಷಣನ್ ಮನೆಯಲ್ಲಿ. ವಿಭೀಷಣ ಮನೆಯಲ್ಲಿ ಮಾತ್ರ ದೇವರ ನಾಮ ಸಂಕೀರ್ತನ ಕೇಳ್ತಾ ಇತ್ತು. ಅದನ್ನ ನೋಡ್ತಾ ಇದ್ರು ಆಂಜನೇಯರು. ಮುಂದೆ ಅಶೋಕವನದಲ್ಲಿ ಶಿಂಶುಪಾ ವೃಕ್ಷ, ಅದ್ರ ಹೆಸರೇನು? ಶಿಂಶುಪಾ ವೃಕ್ಷಕ್ಕೆ ಕೆಳಗೆ ಸೀತಾದೇವಿ ಕೂತುಕೊಂಡಿದ್ದಳು. ವಾರಿಜ ಮುಖಿ ಅಂತ ಅವಳು ಹೇಳ್ತಾಳೆ. ಸರಿ, ನೆಕ್ಸ್ಟ್. ಆಗ ಸೀತಾದೇವಿ ಹತ್ರ ಬಂದು ಮಾತಾಡಿಸಿದ್ರು. ಅದಕ್ಕೆ ಮುಂಚೆ ಏನ್ ಮಾಡಿದ? ರಾವಣ ಬಂದು ಸೀತಾದೇವಿನ ಅಂಜಿಸಿರ್ತದ್ದ. ಈಗ ನೋಡು, ನಿಂಗೆ 1 ವರ್ಷ ಮುಡಿಯೋತೆ, ಇನ್ನು ಒಂದ್ ಮಂತ್ ಟೈಮ್ ಮಟ್ಟ ಕೊಡ್ತಾನೆ. ಈ 1 ಮಂತ್ ಒಳಗೆ ಎಲ್ಲ ಮಾರ್ಸಿನ್ಬೇಕು, ನನ್ನ ಮದುವೆ ಮಾಡಿಬೇಕು. ಇಲ್ಲಾಂದ್ರೆ ಇಲ್ಲಿರೋ ರಾಕ್ಷಸಿ ಇಲ್ಲ, ನಿನ್ನವೇ ಕೊಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದುಡೋರು ಅಂತ ಹೇಳುದು. ಏನು? ಸೀತಾದೇವಿ ಬ್ರೇಕ್ಫಾಸ್ಟ್ ತಿಂದುಡೋರು ಅಂತ. ರಾಕ್ಷಸಿಯರಲ್ಲ, ಅಷ್ಟು ದೊಡ್ಡವರು ಎಲ್ಲ ದುಷ್ಟರು ಅವರಲ್ಲ. ಅದೆಲ್ಲ ನೋಡಿ ಸೀತಾದೇವಿ ಏನ ರಾಮದೇವರು ಬರಲ್ಲ ಅಂತ ಹೇಳಿದಾಗ ವಿಭೀಷಣ ಮಗಳು ತಿರಿಸಡೆ ಅಂತ ಹೆಸರು. ಅವಳ ಹೆಸರೇನು? ತಿರಿಸಡೆ. ಅವಳು ಬಂದು ಸೀತಾದೇವಿ ಹತ್ರ ಮಾತಾಡಿದ್ರು. ಏನು? ಸೀತಾ ನೀ ಅಂಜಿಂಬೇಡ, ನಂಗೆ ಒಳ್ಳೆ ಒಂದು ಸ್ವಪ್ನ ಬಂದಿದೆ. ದೊಡ್ಡಪ್ಪ, ರಾವಣದ ಗೆಟ್ಟವ ಅಂದ್ರೆ ರಾವಣನ ತಮ್ಮ ವಿಭೀಷಣ ಒಲ್ಲವ, ಸರಿಯಾ? ಅದಕ್ಕೆ ತಾನೆ ರಾಮದೇವರು ಏನ್ ಗಿಫ್ಟ್ ಕೊಟ್ಟಿರ್ಲಿ ಅದ, ಅವರು ಪೂಜೆ ಮಾಡ್ತಾ ಇದ್ದಾರೆ. ರಂಗನಾಥ ದೇವ್ರನ್ನ ಕೊಟ್ಟು ಆ ರಂಗನಾಥ ದೇವರನ್ನ ತಕೊಂಡು ಲಂಕೆಯ ಒಳಕ ಹಾರ್ತಾ ಶ್ರೀರಂಗ. ಆಗ ದಾರಿಯಲ್ಲಿ ಕಾವೇರಿ ನದಿ ಶ್ರೀರಂಗ ಬಂತು. ಆ ಶ್ರೀರಂಗದಲ್ಲಿ ಕಾಲಗಿಟ್ಟುಬಿಟ್ರು. ದೇವರು ಅಲ್ಲಿ ನಿಂತು ಲಂಕೆಯ ಓಲ. ನಾವು ಶ್ರೀರಂಗలో ರಂಗನಾಥ ದೇವರು ನೋಡ್ತೇವಲ್ಲ, ಅದು ಯಾರು ಕೊಟ್ಟದ್ದು? ರಾಮದೇವರೇ ಕೊಟ್ಟ ಗಿಫ್ಟ್ ವಿಭೀಷಣನಿಗೆ. ಇವತ್ತು ಏ ಡೈರೆಕ್ಷನ್ ನೋಡಿ ಇದೆ? ರಂಗನಾಥ ದೇವರು ಲಂಕೆ ಶ್ರೀಲಂಕಾನ ನೋಡ್ತಾ ಇದೆ. ಹಾಗೆ ವಿಭೀಷಣ ಏನು ರಾತ್ರಿ ಬಂದು ಈತನು ಕೂಡ ಪೂಜೆಯನ್ನು ಮಾಡ್ತಾನೆ. ಯಾತಕ್ಕೆ? ವಿಭೀಷಣ ಸಪ್ತ ಚಿರಂಜೀವಿ ಹೇಳಿಲಿ ಒಬ್ಬ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ಪರಶುರಾಮ, ವಿಭೀಷಣ, ಹನುಮಂತ, ಸಪ್ತೈತೆ ಚಿರಂಜೀವಿನೇ ನಮಃ. ಅದ್ರಲ್ಲಿ ವಿಭೀಷಣ ಚಿರಂಜೀವಿ. ಇವತ್ತು ರಾತ್ರಿ ಬಂದು ಶ್ರೀರಂಗದಲ್ಲಿ ರಾತ್ರಿ ವೇಳೆಯಲ್ಲಿ ಪೂಜೆ ಮಾಡ್ತಾನಂತೆ, ಗುಡಿಯೆಲ್ಲ ಮುಚ್ಚಿದ ಮೇಲೆ. ಸರಿಯಾ? ಸರಿ, ಇಲ್ಲಿ ಏನಾಯ್ತು? ಸೀತಾದೇವಿ ಇಲ್ಲಿ ಆ ತಿರುಸರೆ ಬಂದು ಮಾತಾಡಿದ್ರು. ನಂಗೆ ಒಳ್ಳೆ ಸ್ವಪ್ನ ಬಂದಿದೆ, ರಾಮದೇವರು ಬಂದು ಒಳ್ಳೆ ಯಾಣ ಮೇಲೆ ಕೂತ್ಕೊಂಡು ನಿನ್ನ ಕರಕಂಡು ಒಳ್ಳೆ ವೈಟ್ ಕಲರ್ ಡ್ರೆಸ್ ಇದೆಲ್ಲ ಬಂದು ಒಳ್ಳೆ ಶುಭ ಸೂಚನೆ ಮಾಡಿಂಡು ಉತ್ತರ ದಿಕ್ಕಿಗೆ ಬರ್ತಾ ಇದ್ದಾರೆ. ನಾರ್ತ್, ಟುವಾರ್ಡ್ಸ್ ನಾರ್ತ್ ಡೈರೆಕ್ಷನ್. ಅದು ಒಳ್ಳೆ ಸೂಚನೆ. ಅದೇ ರಾವಣನೇನ್ ಮಾಡಿದ? ಕೆಂಪು ವಸ್ತ್ರ ಹಾಕಿಂಡು ಕಡದ ಮೇಲೆ ಕೂತುಂಡು ಸಗದಿಯಲ್ಲಿ ಬಿದ್ದಂತೆ. ರಾವಣನ ನಾಶ ಅಂತ ಸೂಚನೆ ಇದೆ ಅಂತ ಹೇಳಿದ. ಹಂಗಂತ ಹೇಳಿದ್ರು. ಆ ತಿರುಸೆಡಂಬಾದಿ ಯಾರು? ಮುಂದೆ ಕೃಷ್ಣನ ತಂಗಿ ಸುಭದ್ರೆಯಾಗಿ ಅವತಾರವನ್ನು ಮಾಡಿದಳು. ಯಾರು? ತಂಗಿ ಸುಭದ್ರೆ. ಇದೆಲ್ಲ ಆಮೇಲೆ ಸೀತಾದೇವಿ ಮುಂದೆ ಬಂದು ಮಾತಾಡಿದ್ರು. ಯಾರು? ಹನುಮಂತ ದೇವರು. ರಾಮರ ಕ್ಷೇಮವ ತಾಮಸ ಮಾಡದೆ ಮುದ್ರಿಗೆ ನೀಡಿ ಪ್ರೇಮದಿ ಜಾನಕಿ ಕುರುಹಳುಗಳಾಗ ಆ ಫಲವನು ಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನು ಕೊಯ್ದು ಕಣ್ಣಿನ ನೆವದಲ್ಲಿ ಪನ್ನನೆ ಹಾರಿ ನೆಗೆದಾಡುತ್ತ ಏನ್ ಮಾಡಿದರು? ರಾಮರ ಕ್ಷೇಮವನ್ನು ರಮಣಿಗೆ ಪೇಳಿ. ಸೀತಾದೇವಿಗೆ ರಾಮದೇವರು ಹಿಂಗಿದ್ದಾರಮ್ಮ, ಇನ್ನು ನೋಡಿ ಬಾ ಅಂತ ಹೇಳಿದ್ದಾರೆ. ಮುದ್ರೆಗೆಯನ್ನು ಕೊಟ್ಟಿದ್ದಾರೆ. ಉಂಗುರವನ್ನು ಕೊಟ್ರು. ಪ್ರೇಮದಿ ಜಾನಗಿ ಕುರುಹನ್ನು ಕೊಡಲಾಕ ಜಾನಗಿಯನ್ನು ಕೊಟ್ಲು, ಚೂಡಾಮಣಿಯನ್ನು ಕೊಟ್ಲು. ಆಗ ಮುಂದೆ ಏನಾಯ್ತು? ಸೀತೆಯನ್ನು ನೋಡಿ ಆಯ್ತು, ಮಾತಾಡಿ ಆಯ್ತು. ಮುಂದೆ ರಾವಣ ನೋಡುಕಂದ್ರೆ ಏನ್ ಆಪ್ಷನ್? ದೊಡ್ಡ ರಾಜ, ಅವನ್ ನೋಡಕ್ಕೆಲ್ಲ ಸಾಧ್ಯ ಇಲ್ಲ. ಒಂದೇ ಆಪ್ಷನ್ ಏನು? ಗಲಾಟ ಮಾಡಿದರೆ ನೋಡ್ಬಹುದು.
ಸರಿ, ಗಲಾಟ ಮಾಡಿದ್ರೆ ಏನ್ ಮಾಡ್ಬೇಕು? ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೆವದಲ್ಲಿ ಅಸುರರ ಹೊಯ್ದು. ಒಳ್ಳೆ ಸೂಪರ್ ಸೂಪರ್ ಹಣ್ಣುಗಳಿತ್ತಲ್ಲಿ, ಟೇಸ್ಟ್ಫುಲ್, ಟೇಸ್ಟಿ ಫ್ರೂಟ್ಸ್ ಅಲ್ಲಿ ಇತ್ತು ಆ ಹಣ್ಣುಗಳು. ಆ ಹಣ್ಣನ್ನ ತೆಯ್ತಾನೆ ಅಂತ ತೆಗೆದು ಏನ್ ಮಾಡಿದ್ರು, ಒಂದು ಹಣ್ಣು ತೆಯ್ಯೋದು ಅಲ್ಲಿರೋ ಅಸುರರ ಮೇಲೆ ಬಿಸಾಟು ಹಿಂಗ ಬಿಸಾಟು ಎಲ್ಲಾ ರಾಕ್ಷಸರ ಮೇಲೆ ಬಿಸಾಡೋದು. ಆಮೇಲೆ ಗಿಡಗಳನ್ನೇ ಮುರಿಲಿಕ್ಕೆ ಆರಂಭಿಸಿದ್ರು. ಏನು, ಎಲ್ಲಾ ರಾಕ್ಷಸರು ಯುದ್ಧಕ್ಕೆ ಬಂದರು, ಕೈಲಿ ಏನವರ ಆಯುಧ ಏನಿಲ್ಲ. ಅಶೀತಿ ಕೋಟಿ ಯೂತಪಂ ಪುರಸ್ಸರಾಷ್ಟ್ರಕಾಯುಧಂ ಅನೇಕ ಹೇತಿ ಶಂಕುಲಂ ಕಪೀಂದ್ರ ಮಾವೃಣೋದ್ಬಲಂ. 80,000 ಸೇನಾಧಿಪತಿಗಳನ್ನ ಕೊಂದು ಬಿಟ್ರು. ಮಂತ್ರಿ ಪುತ್ರರುಗಳು ಎಲ್ಲರನ್ನ ಕೊಂದಿದ್ದಾರೆ. ರಾವಣನಿಗೆ ಎಲ್ಲ 1/3 ಆಫ್ ಸೈನ್ಯನ ಎಲ್ಲರನ್ನ ಕೊಂದು ಬಿಟ್ಟಿದ್ದಾರೆ. ಅಸುರರ ಬಲವನ್ನು ಮುರಿದು ಮಹಾಂತಾನೆ ಪನ್ನನೆ ಹಾರಿ ನೆಗೆದಾಡುತ್ತಾ ಈ ಗಿಡಕ ಆ ಗಿಡಕ ಹಾರಿ ಹಾರಿ ಬನ್ನಿಸಿ ಅಸುರರ ಬಲವನ್ನು ಮುರಿದ. ಅವ್ರ ಬಲವನ್ನೇ ಮುರಿದು ಬಿಟ್ಟ. ಸರಿಯಾ? ಏನ್ ಮಾಡಿದ? ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿಗನ ಶೂರ ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯೋ ಬಂದರ ಕಸರ ದೂರು ಕೇಳಿದರೆಲ್ಲ ರಾವಣ ನೋಡನೆ ಚಿರುತರಿಸಿದ ಇಂದ್ರಜಿತ್ತುವನೇ ಚೋರ ಹಿಡಿದಗುದೆನ್ನುತ್ತ ಶೂರರ ಕಳುಹಿದ ನಿಜ ಸುತನೊಡನೆ. ಶೃಂಗಾರವನದೊಳಗೆ ಇದ್ದ ರಾಕ್ಷಸರ ಏನ್ ಮಾಡಿದ? ಎಲ್ಲ ರಾಕ್ಷಸರನ್ನು ಕೂಡ ಅಂಗವನಳಿಸಿದೆ. ಅಂಗೆಲ್ಲ ಪೀಸ್ ಆಯಿಡ್ತು ಅವರು ಬಾಡಿ ಪಾರ್ಟ್ಸ್ ಎಲ್ಲ. ಅತಿರಣ ಸೂರ ಅವರು ಏನ್ ಮಾಡಿದ್ರು? ನುಂಗಿ ಅಸ್ತ್ರಗಳ, ಅವರು ಬಿಸಾಟ ಅಸ್ತ್ರಗಳೆಲ್ಲ ಇವರು ನುಂಗಿಬಿಟ್ರು. ಅಕ್ಷಯ ಕುಬರಣ ಭಂಗಿಸಿ ಬೆಸುಟಯೋ ಬಂದ ರಕ್ಕಸರ. ಆಗ ಅಕ್ಷಯ ಕುಮಾರ ಬಂದ. ಯಾರ ಅಕ್ಷಯ ಕುಮಾರ? ರಾವಣನ ಒಂದು ಮಹಾ. ಅವನಿಗೆ ಹೀಸ್ ಈಕ್ವಲೆಂಟ್ ಟು ರಾವಣ. ಸೊ ಹನುಮಂತ ದೇವರಿ ಹಿ ವಾಸ್ ಕ್ಯಾಪಬಲ್ ಆಫ್ ಕಿಲ್ಲಿಂಗ್ ರಾವಣ. ಆದ್ರೆ ಏನ್ ಮಾಡಿದ್ರು? ಹಿಡಿನ್ ಕಿಲ್ ರಾವಣ. ಎದಕ್ಕೆ? ಯಾಕಂದ್ರೆ ಅದು ರಾಮ್ ದೇವರು ಮಾಡ್ಬೇಕು. ರಾಮದೇವರೇ ರಾವಣನ ಕೊಲ್ಲಬೇಕು ಅಂತ ಸಂಕಲ್ಪ ಇತ್ತು. ಅದನ್ನ ತಿಳಿದು ಏನ್ ಮಾಡಿದ್ರು? ತನ್ನ ಸಾಮರ್ಥ್ಯ ಇದ್ದರನು ಕೊಲ್ಲಿಲ್ಲ. ಸೊ ಆಂಜನೇಯರ ಪರಾಕ್ರಮ ನೋಡಿದ್ರು, ಆಂಜನೇಯರ ಭಕ್ತಿಯನ್ನು ನೋಡಿದ್ರು ರಾಮದೇವರು. ಸರ್, ನಿಂಗೆ ಸಾಮರ್ಥ್ಯ ಇತ್ತು, ಯು ಆರ್ ಕ್ಯಾಪಬಲ್ ಆಫ್ ಕಿಲ್ಲಿಂಗ್ ರಾವಣ, ಬಟ್ ಯು ಡಿನ್ ಕಿಲ್. ಅದನ್ನ ನಿಂಗೇನ್ ಮಾಡಬೇಕು? ನಾ ಬದಲಿ ಮಾಡ್ತಾನ ಅಂತ ಮಾಡಿದ್ರು ದೇವರು. ಏನ್ ಮಾಡಿರು ತಿಳಿಯದ? ಇಲ್ಲ. ಕೃಷ್ಣಾವತಾರದಲ್ಲಿ ಜರಾಸಂಧ ತಿಳಿಯೋದಲ್ಲ? ಜರಾಸಂಧ ಮೈನ ಹರಿದು ಬಿಸಾಟ್ರಲ್ಲ ಭೀಮಸೇನ ದೇವಿ, ಕಾಲಿಂದ 2 ಪೊಳಂದು ಹಿಂಗ. ಆ ಜರಾಸಂಧನ ಕೊಲ್ಲಕ್ಕ ಸಾಮರ್ಥ್ಯ ಕೃಷ್ಣನಿಗೆ ಇತ್ತು. ಜರಾಸಂಧ ಮತ್ತು ಯುದ್ಧಕ್ಕೆ ಬಂದ. ಆದ್ರೆ ಏನ್ ಮಾಡಿದ್ರು? ಕೃಷ್ಣ ಬುಡಿದು ಕಳ್ಸಿದ, ಆದ್ರೆ ಕೊಲ್ಲಿಲ್ಲ. ಯಾರು ಕೊಂದ್ರು? ಭೀಮಸೇನ ದೇವರು ಕೊಂದ್ರು. ಯಾತಕ್ಕೆ? ಈಗ ಉಡುಪಿ ಹೋದರೆ ಗುಪ್ತರಾದ ಉಡುಪಿ ಏನ್ ಗುಡಿ ಹೋದ್ರು? ಕೂತ್ಕೊಳ್ಳಿ. ಆಗ ಜರಾಸಂಧನ ಕೊಲ್ಲಕ್ಕೆ ಸಾಮರ್ಥ್ಯ ಇದ್ದನು, ಕೊಲ್ಲಿಲ್ಲ. ಯಾತಕ್ಕೆ? ವಾಯುದೇವರ ಪರಾಕ್ರಮವನ್ನ ಭೀಮಸೇನರಾಗಿ ಅವತಾರ ಮಾಡಿದಾಗ ಅವ್ರ ಪರಾಕ್ರಮವನ್ನ ತೋರಿಸಿಕೊಡಬೇಕು ಅಂತ ದೇವರು ಮತ್ತು ವಾಪಸ್ ಮಾಡಿದ್ರು. ದೇವರಿಗೆ ನಾವ್ ಏನ್ ಮಾಡ್ತೇವೋ ಮತ್ತು ವಾಪಸ್ ಮಾಡ್ತಾರೆ. ಸರಿಯಾ? ಆಗ ಏನಾಯ್ತು? ದೂರು ಕೇಳಿದರೆಲ್ಲ ರಾವಣನೊಡನೆ ಸೀರುತ ಕರೆಸಿದ. ಆಗ ಅಕ್ಷಯ ಕುಮಾರನ ಕಳ ಹಾಕಿ ಅರಿದು ಬಿಟ್ರು. ತರೆಯೋಳ ತರ ಚಟ್ನಿ ಆಗಿಬಿಟ್ಟವ. ಏನೋ ಚಟ್ನಿ ಹಂಗ ಕೊಂದು ಬಿಟ್ರು. ಆಗೇನಾಯ್ತು? ರಾವಣ ಕರೆಸಿದ. ಯಾರನ್ನ ಕರೆಸಿದ? ಇಂದ್ರಜಿತ್ತನ ಕರೆಸಿದ. ಇಂದ್ರಜಿತ್ ಏನ್ ಮಾಡಿದ? ಚೋರ ಕಪಿಯನು ನೀ ಹಿಡಿದಹುದೆನ್ನುತ್ತ ಶೂರರ ಕಳುಹಿದ ನಿಜ ಸುತ ನೋಡನೆ. ಅವ್ರನ್ನ ಕಳಿಸಿಕೊಟ್ಟ. ಏನ್ ಮಾಡಿದ? ಆ ಚೋರ ಕಪಿಯನ್ನು ನೀನು ಹಿಡಿದುಕೊಂಡು ಬಾ ಹೇಳಿ ಕಳಿಸಿದ. ಸೈನ್ಯ ಜೊತೆಯಾಗಿ ಕಳಿಸಿದ. ಆಗ ಇಂದ್ರಜಿತ್ತು ಅಲ್ಲಿ ಬಂದ. ಹಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಹೆಡೆ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಗುಡುಗುಡುಗುಟ್ಟುತ್ತ ಗಿಡಿಗಿಡಿಯಾಗುತ್ತ
ನಡೆದೆನು ಲಂಕೆಯ ಒಡೆಯನಿದ್ದಡೆಗೆ ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂತ ಮಾತಾಡಿಸಿದನು ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ ಮಾತಾಡಿಸಿದನು ಭಂಡು ಮಾಡದೆ ಬಿಡನುಡು ಕಪಿಯನೆ ಗಂಡುಗಳಿಯದುರು ದುರಿಸಿ ನೋಡಿದನು. ಏನ್ ಮಾಡಿದನು? ಬಿಡಿದನು ಇಂದ್ರಜಿತ್ತು ಕಡುಕೋಪದಿಂದ. ಆಗ ಹಿಡಿಬೇಕು. ಇಷ್ಟು ಗಲಾಟ ಮಾಡಿದ ವಾನರನ್ನು ಹಿಡಿಬೇಕು ಅಂದ್ರೆ ಏನ್ ದಾರಿ? ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡಿದ. ಬ್ರಹ್ಮಾಸ್ತ್ರ ಎಂಬುದು ಎಂತದ್ದು? ಬ್ರಹ್ಮಾಸ್ತ್ರಕ್ಕೆ ಮಂತ್ರ ಇದೆ. ಏನು? 2 ಅಸ್ತ್ರಗಳಿಗೆ ಪ್ರತಿ ಅಸ್ತ್ರ ಇಲ್ಲ. ಏನೂನು 2 ಅಸ್ತ್ರಗಳಿಗೆ ಅದೇ ಇನ್ನೊಂದು ಅಸ್ತ್ರ ಬೆಳ್ಳಕ್ ಬಿಡಿದು. ಏನ್ ಅಸ್ತ್ರ? ಬ್ರಹ್ಮಾಸ್ತ್ರ ಒಂದು, ನಾರಾಯಣ ಅಸ್ತ್ರ ಒಂದು. ಏನ್ ಅಸ್ತ್ರ? ಬ್ರಹ್ಮಾಸ್ತ್ರ, ಇನ್ನೊಂದು ನಾರಾಯಣ. ಈ 2 ಅಸ್ತ್ರನು ಕೆಲಸ ಮಾಡಲಾದ ಒಬ್ಬರಿಗೆ. ಅದು ಯಾರು? ವಾಯುದೇವರಿಗೆ. ಸರಿಯಾ? ಯಾರು? ಅಶ್ವತ್ಥಾಮಾಚಾರ್ಯರು ಏನ್ ಮಾಡಿದ್ರು? ಹೊಟ್ಟೆಯಲ್ಲಿರ ಪರೀಕ್ಷಿತ್ ರಾಜ ಅರ್ಜುನ ನಮಃ ಅಭಿಮನ್ಯು, ಅಭಿಮನ್ಯು ನಮಃ ಪರೀಕ್ಷಿತ್. ಅಮ್ಮನ ಹೊಟ್ಟೆಯಲ್ಲಿದ್ದ, ಉತ್ತರ ಕುಮಾರಿ ಹೊಟ್ಟೆಯಲ್ಲಿ. ಆಗ ಅವನ ಕೊಳ್ಳಬೇಕು ಅಂತ ಏನ್ ಮಾಡಿದ್ರು? ಬ್ರಹ್ಮಾಸ್ತ್ರವನ್ನು ಬಿಟ್ರು. ಯಾರು? ಅಶ್ವತ್ಥಾಮ ದ್ರೋಣಾಚಾರ್ಯರ ಮಹಾ ರುದ್ರದೇವರ ಅವತಾರ. ಏನಾಯ್ತು? ಅರ್ಜುನನು ಬ್ರಹ್ಮಾಸ್ತ್ರವನ್ನು ಬಿಟ್ಟ. ಅರ್ಜುನ ಏನ್ ಮಾಡಿದ? ವಾಪಸ್ ತಕೊಂಡ ಕೃಷ್ಣರು ಬಂದು ಹೇಳಿರು, ವೇದವ್ಯಾಸರು ಬಂದು ಹೇಳಿದ್ರು, ಇದೆಲ್ಲಾನು ಅಳಿಚುಡೋದು, ಲೋಕವೇ ಅಳಿಂಜೋ ಇಡೋದು, ಬ್ರಹ್ಮಾಸ್ತ್ರ ಎಲ್ಲ ಬಿಡುಕುಡುದಪ್ಪ, ವಾಪಸ್ ತಕೋ ಅಂದ್ರೆ ಅರ್ಜುನ ತಕೊಂಡ. ಇವರಿಂದ ತೊಕೊಳಕ ಆಗಲ್ಲ, ರಿಟರ್ನ್ ತೊಕೊಳಕ ಆಳಿಲ್ಲ. ಏನಾಯ್ತು? ಕೃಷ್ಣ ಪರಮಾತ್ಮ ಗರ್ಭದೊಳಗ ಇದ್ದು ರಕ್ಷಣೆಯನ್ನು ಮಾಡಿದ್ರು ಪರೀಕ್ಷಿತ್ ರಾಜನಿಗೆ. ಸರಿಯಾ? ಗುರುಗಳಿಗೆ ಒಂದ್ ಡೌಟ್. ಹ್ಮ್ ಇವಾಗ ಬಂದು ರುದ್ರದೇವ್ರ ಅಂಶ ತಾನ ಅವರು, ಹಂಗಂದ್ರ ಅವ್ರು ತಕೊಂಡಿರಂದ್ರ ತಿರುಗಿ ಅವರು ತನ್ನ ಬ್ರಹ್ಮಚರ್ಯವನ್ನು ಕಳಕೊಂಡು ಬಿಟ್ರು. ಸರಿಯಾ? ಅದಕ್ಕ ಬ್ರಹ್ಮ ಮಹಾಭಾರತ ಬರವಳ ಹೇಳ್ತಾರೆ, ಹಿ ಲಾಸ್ಟ್ ಹಿಸ್ ಬ್ರಹ್ಮಚರ್ಯ. ತಪಸ್ ಹೋಯ್ಡುತ್ತ ಅವ್ರಿಗೆ. ಏನಾಯ್ತು? ಇದಕ್ಕೆ ದುರ್ಯೋಧನನಿಗೆ ಪ್ರಾಮಿಸ್ ಕೊಟ್ಟಿದ್ರು, ಪಾಂಡವರೆಲ್ಲರನ್ನ ಕೊಂದು ಬಿಡ್ತಾರೆ. ನಂಗೊಂದು ಡೌಟ್ ಇದೆ. ಹೇಳಮ್ಮ. ಅಶ್ವತ್ಥಾಮರು ಬಂದು ರುದ್ರದೇವರ ವಂಶಸ್ಥನೇ, ಮತ್ತೆ ಅವ್ರು ಯಾಕೆ ಬಂದು ಅಷ್ಟು ಬಾಳಾದ್ರು? ಅವ್ರಿಗೆ ಯಾಕೆ ಬಂದು ತಾಟು ಉತ್ತರ ಹೋದ ವಾರ ಹೇಳಿದನ್ನ ನೆನೆಸ್ತಾನೆ. ಕರೆಕ್ಟಾ? ಹೋದ ವಾರ ಹೇಳಿದಲ್ಲ, ಏಕಾದಶಿ ಸಮಯದನ ದುರ್ವಾಸರು ರುದ್ರದೇವರ ಅವತಾರ. ಇವರೇನಾಯ್ತು? ಅಶ್ವತ್ಥಾಮ ರುದ್ರದೇವರ ಅವತಾರ. ಯಾತಕ್ಕೆ? ದುರ್ಯೋಧನನ್ ಕೂಡ ಇದ್ದಾಗ ಏನ್ ಮಾಡಿದ್ರು? ಪಾಂಡವರನ್ನ ಕೊಲ್ಲಕ್ಕೆ ಹೊರಟ್ರು. ಅವರೇ ಸುಖಬ್ರಹ್ಮ ಋಷಿಗಳಾಗಿ ವೇದವ್ಯಾಸರ ಮಗನಾಗಿ ಹುಟ್ಟಿದಾಗ ಅದೇ ಪಾಂಡವರ ಮೊಮ್ಮಗನಾದ ಪರೀಕ್ಷಿತ ರಾಜ ಅವನ ಕಾಪಾಡಿಸಿಕೊಂಡು ಬಂದ್ರು. ಏನ್ ಮಾಡಿದ್ರು? ಭಾಗವತ ಕಥೆಯನ್ನು ಹೇಳಿದ್ರು. ಸರಿ, ಇಲ್ಲಿ ಬರೋಣ. ಈ ಬ್ರಹ್ಮಾಸ್ತ್ರಕ್ಕ ಮಂತ್ರ ಏನು? ಗಾಯತ್ರಿ ಜಪವೇ ಮಂತ್ರ. ಏನು? ಬ್ರಹ್ಮಾಸ್ತ್ರಕ್ಕ ಮಂತ್ರ ಗಾಯತ್ರಿ ಜಪ. ಸರಿ, ಯಾರೆಲ್ಲ ಮುಂಜಿಯ ಇದ್ರಿ? ಕೌಶಿಕ್, ವೈಭವ್, ಇನ್ನು ಪ್ರಹ್ಲಾದ್, ಭಾರ್ಗವ್ ಇನ್ನು ಮುಂಜಿ ಆಗಲ್ಲ, ಆಗ್ಬೇಕು. ಸೊ ಬ್ರಹ್ಮಾಸ್ತ್ರ ಅಷ್ಟು ಒಂದು ಪವರ್ ಗಾಯತ್ರಿ ಜಪಕ್ಕೆ ಇದೆ. ಸರಿಯಾ? ಆ ಬ್ರಹ್ಮಾಸ್ತ್ರವನ್ನು ಹೇಳಕ್ಕೆ ಪ್ರಯೋಗ ಮಾಡ್ಲಕ್ಕ ಹೊರಟು. ವಾಯುದೇವರಿಗೆ ಒಂದು ವರ ಇದೆ, ಬ್ರಹ್ಮಾಸ್ತ್ರನು ಅವ್ರನ್ನ ಒಂದು ಮಾಡಲಾದು ಅಂತ. ಅದರ ಆಂಜನೇಯರು ಏನ್ ಮಾಡಿರು? ಕಾಮ ಸರೆಂಡರ್ ಆದಂಗ ಕೂತು ನೋಟ್ರಂತೆ. ಸರೆಂಡರ್ ಆದಾಗ ಕೂತು ನೋಡತ್ತ ಈ ರಾಕ್ಷಸರೆಲ್ಲ ಬಂದ್ರು. ಓ, ಇಷ್ಟೊತ್ತು ನಮ್ಮನ್ನ ಬಡದ ಕೋತಿ ಅಂಜಿಂಡು ಕೂತುಂಡಿದೆ ಅಂತ ಹೇಳಿ ಎಲ್ಲ ತಕೊಂಡ್ಬಂಡ್ರಿ. ಧಾರಣ ಅಂತ ಹೇಳಿರುತ್ತೆ. ಏನು? ರೋಪ್, ಆರ್ಡಿನರಿ ರೋಪ್ ನ ತಗೊಂಡ್ಬಂದು ಕಟ್ಲಕ್ಕೆ ಬಂದ್ಬಿಟ್ಟು ಕಟ್ಲಕ್ಕೆ ಬಂದ್ಬಿಟ್ರು. ಅದನ್ನ ಇಟ್ಟುಂಡು ಆಗ ಬ್ರಹ್ಮಾಸ್ತ್ರ ಏನ್ ಮಾಡಿತ್ತು? ಕೋಸಿನ ಹಿಡಿತು. ಎದಕ್ಕೆ? ನಾ ಹಿಡಿದೋಡ ಅಸ್ತ್ರ ಬಂದು ಕಟ್ಟಿದ್ದಾನೆ, ನೀವು ದಾರನ್ನ ಕಟ್ಟಿದ್ರ ನಂಗೆ ಅವಮಾನ ಹಿಡಿತು ಅಂತ ಹೊರಟೋಗಿಡ್ತು. ಆಗ ಆಂಜನೇಯರು ಏನ್ ಮಾಡ್ತಾ ಇದ್ರು? ಗಮ್ಮತ್ತು ಕೂತಂದ್ರು. ಯಾತಕ್ಕೆ? ರಾವಣ ನೋಡುಕು ಅಂತ ಅವ್ರಿಗೆ ಇಂಟೆನ್ಷನ್ ಇತ್ತು. ಅದರಿಂದ ಏನ್ ಮಾಡಿದ್ರು? ದಾರಂದ ಕಟ್ಟಿದ್ರನು ಗಮ್ ಅಂತ ಕೂತಂದ್ರು ಅವರು. ಆಗ ಪಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಹೆಡೆಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ. ಕಟ್ಟಿದ್ರು. ಗುಡುಗುಡು ಗುಟ್ಟುತ್ತಾ ಗಿಡಿಗಿಡಿ ಆಗುತ್ತಾ ಏನ್ ಮಾಡಿದ್ರು? ಸದ್ದಾಗ್ತಾ ನಡೆದ್ರಂತೆ. ನಡೆದನು ಲಂಕೆಯ ಒಡೆಯನಿದ್ದಡೆಗೆ. ಲಂಕನ ಒಡೆಯ ಯಾರು? ರಾವಣ ರಾಜ. ಅವನ ಜಾಗಕ್ಕೆ ನಡೆದ. ಅಲ್ಲಿ ಏನ್ ಮಾಡಿದ? ರಾವಣನ ಸಭೆಯಲ್ಲಿ
ರಾವಣನ ನೋಡಿದ. ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು. ರಾವಣ ನೋಡಿದ, ಮಂಡನ ತೂಗುತ್ತ ಮಾತಾಡಿರುತ್ತೆ. ಏನು ನಾವು ಕೇಳ್ತೇವಲ್ಲ, ಯಾರನ್ನೋ ಬೈದರೆ ಏನ್ ಮಾಡ್ತಾ ಇದ್ದಿ ಅಂತ ಬೆದರಿಸ್ತೇವಲ್ಲ, ಆ ಮಂಡನ ತೂಗುತ್ತಾ ಮಾತಾಡಿದಂತೆ ಕೋಪದಿಂದ. ಏನ್ ಮಾಡಿದ? ಬಂಡು ಮಾಡದೆ ಬಿಡನೋಡು ಕಪಿಯನೆ ಗಂಡುಗಳಿಯ ದುರಿಸಿ ನೋಡಿದನು. ಯಾರಪ್ಪ ನೀನು, ಹಿಂಗೆಲ್ಲ ಬಂದಿದ್ದಿ, ಇಷ್ಟು ಗಲಾಟೆ ಮಾಡ್ತಾ ಇದ್ದಿ ಅಂತ ಕೇಳಿದ್. ಸರಿ, ಆಗ ಮುಂದೆ ಕೇಳ್ತಾನ ರಾವಣ, ಯಾರು ನೀ ಇಷ್ಟು ಗಲಾಟೆ ಮಾಡಿದಿಲ್ಲ, ನೀ ಯಾರು, ನನ್ನ ಕಳ್ಸಿದ್ದಿ ಯಾರು? ಛಲವ್ಯಾಕೋ ನಿನಗಿಷ್ಟು ಎಲ್ಲವೂ ಕೊಡಗನೆ ನೆಲೆಯ ಮುಗೇಳು ನಿನ್ನೊಡೆಯನ ಸರನ್ನ ಬಲವಂತ ರಾಮರ ಬಂಡೆ ಬಂದಿಗೆನೋ ಬಂದಿಗೇನೋ ಹಲವು ಮದ್ಯಾಕೋ ಹನುಮನು ನಾಣೆ. ಕೌಶಿಕ ಅಂತ ನೋಡಿದ್ಯಾ? ಸೂಪರ್ ಹೇಳ್ತಾರ. ಎಲ್ಲಾರೇ ಪಳಗಿ ನೋಟ್ರಪ್ಪ ಹಾಡು. ಯಾರೆಲ್ಲ ಪ್ರಾಕ್ಟೀಸ್ ಮಾಡಿರಿ? ವರುಣವಿ ಹೇಳಿದಿ, ಗುರುಗಳೇ ನಂಗೆ ಫುಲ್ಲ ತಿಳಿಯೋದು. ವೆರಿ ಗುಡ್. ಆಮೇಲೆ ಪ್ರಹ್ಲಾದ್ ತಿಳಿಯೋದು, ಕರೆಕ್ಟ್ ಪ್ರಹ್ಲಾದ್. ಗುರುಗಳೇ ನಂಗ ನೋಡಿ ಹೇಳ್ತೀನಿ ಅದು. ಬೇರೆ ಯಾರು ನೋಡಿ ಹೇಳ್ತಾ ಅಂತ ಹೇಳಿದ್ದು? ಅಂಬ್ರನಿಯಾ? ನಂಗ ಫುಲ್ಲ ನೋಡ್ಲಂಗ್ ಹೇಳ್ಬೇಕು ಗುರು. ಸೂಪರ್. ಆಮೇಲೆ ಅಂಜನಾ ಬೈಪಾಠ ರೆಡಿ. ಅಂಜನಾ ಇನ್ ದ ಕ್ಲಾಸ್, ವೆರಿ ಗುಡ್. ಆಮೇಲೆ ಅಂಜನಾ ಅಂತ ನಂಗೆ ಹೇಳಿಕೊಟ್ಲ ಆಕ್ಚುಲ 4 years ಬ್ಯಾಕ್. ಸರಿ. ಆಮೇಲೆ ಪ್ರಕೃತಿ ಪ್ರಾಕ್ಟೀಸ್ ಮಾಡಿದ್ಯಪ್ಪ? ಮಾಡ್ಬೇಕಾ? ಮಾಡ್ಬೇಕಾ ಇನ್ನು? ಕ್ಲಾಸ್ ಮುಗಿದ ಸರಿಯಾ? ರೇಣುಕಾ ನೆಕ್ಸ್ಟ್ ವೀಕ್ ಮಾಡ್ತಾನ ಗುರುಗಳೇ. ಓಕೆ, ತಗಾಣ ಮಾಡಿದ್ಯಮ್ಮ ಈ ಹಾಡು? ಹಾ, ಇದಿನ್ನು ನಾನ್ ಮಾಡ್ಲಮ್ಮ. ಅಲ್ಲವಾ? ಸೂಪರ್ ಪಾ. ಇದು ಮಾಡಿಕಪ್ಪ, ನೆಕ್ಸ್ಟ್ ನಮ್ಮ ಸಂಗೀತ ಉಪನ್ಯಾಸಕ್ಕೆ ಯೂಸ್ ಆಗೋದು. ಖಂಡಿತ ಓಕೆಪ್ಪ. ಸರಿ. ಬಡರವನೇ ನಿನ್ನ ಒಡೆದು ಹಾಕುವೆನೋ, ಒಡೆಯನ ಪಣೆಯಿಲ್ಲ ಎಂದು ತಾಡಿದೆನು, ಕುಡಿಯಡಿಸುವನು ಕೂಳರ ಕಸನೆ ತೊಡೆವನು ನಿನ್ನ ಪಣೆಯ ಕ್ಷರವ. ಬಡರಾವಣನ ಹೇಳಿದ, ಛಲವ್ಯಾಕುವ ನಿನಗೆಷ್ಟು ಎಳವೋ ಕೊಡಗನೆ ನೆಲೆಯಾವುದ್ ಹೇಳು, ನಿನ್ನ ಒಡೆಯ ಯಾರಪ್ಪ, ಅವರ ಹೆಸರನ್ನ ಹೇಳು ಅಂದ. ನಿನ್ನ ಒಡೆಯ ಅಂದ್ರೆ ಏನು? ನಿನ್ನ ಯಜಮಾನ, ನಿನ್ನ ಬಾಸ್ ಯಾರಪ್ಪ? ಈಗ ಈ ಕಥೆಯಲ್ಲಿ ಈಗ ಹಾಡು ಹೇಳಿದವರ, ಈಗ ಕಥೆ ಹಾಡು ಒಳಗಡೆಯ ಇಲ್ಲ, ಈ ಕಥೆ ಹಾಡು ಒಳಗೆ ಮಿಕ್ಸ್ ಇದೆಯಾ ಇಲ್ಲಂದ್ರೆ ಹಾಡೊಳಗೆ ಮಿಕ್ಸ್ ಹಾಡು ಕಥೆಯೇ ನಾವು ಹಾಡ ಹೇಳ್ತೇವೆ. ಸರಿಯಾ? ಏನಾಯ್ತು? ನಿನ್ನ ಒಡೆಯನ ಬಾಸ್ ಹೆಸರೇನ್ಪ ಅಂತ ಕೇಳಿ, ಬಲವಂತ ರಾಮರ ಬಂಡ ಬಂದಿಗೆನು. ಯಾರು? ರಾಮರ ಬಂಡ ಸೈನ್ಯದಲ್ಲಿ ನಾನು ಒಬ್ಬ. ಏನು ಹೇಳಿದ್ರು? ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ನೀ ಯಾರು ಅಂತ ಕೇಳಿದಾಗ ನಾ ಜೀವೋತ್ತಮ ಅಂತ ಎಲ್ಲ ಬ್ರಹ್ಮಾಂಡವನ್ನು ಜೀರ್ಣ ಮಾಡುವ ಶಕ್ತಿ ಇದೆ. ಮಾತನ್ನು ಯಾರು ಹೇಳಿದ್ದಾರೆ? ಮಧ್ವಾಚಾರ್ಯರು ಹೇಳಿದ್ರು ಅಂತ. ಯಾಪದೆ ನಿಮಗೆ 400 ಬಾಳೆಯನ್ನು 40 ಕೊಡ ಹಾಲು ಮಧ್ವಾಚಾರ್ಯರ ಕಥೆಯಲ್ಲಿ ನೋಡಿದೆವು. ಉಂಡು ಜೀರ್ಣ ಮಾಡಿದ್ರು, ಹೊಟ್ಟ ಹಂಗೆ ಇತ್ತು. ಹೆಂಗೆ ಅಂತ ಕೇಳಿದ್ರು. ಏನಾಯ್ತು ಅವ್ರ ಹೊಟ್ಟೆಯಲ್ಲಿ? ಏನಿದೆ? ಕಟ್ಟೆ ಬೆರಳು. ಒಂದು ಕಟ್ಟೆ ಬೆರಳು. ನೋಡ ಆನ್ಸರ್ ನೀ ಹೇಳ್ಕೋಬಾರ್ದು. ಹೊಟ್ಟೆಯಲ್ಲಿ ಏನಿದೆ? ಜಠಾರಗ್ನಿ ಇತ್ತು. ಎಷ್ಟಿತ್ತು ಅವರಿಗೆ? ನಮಗೆಲ್ಲ ಕುದುರೆಯ ಬಾಲದ ಕೊನೆಯನ್ನ 100 ಭಾಗ ಮಾಡಿ ಅದನ್ನು ಮತ್ತು 100 ಭಾಗ ಮಾಡಿದರೆ ಎಷ್ಟು? ಅಷ್ಟಿದೆ. ಇಷ್ಟು ಉಂಟು. ಬರೀ ಎಷ್ಟಿದೆ? ಒಂದು ಅಂಗುಷ್ಟ ಮಾತ್ರೇನೆ, ಒಂದು ಕಟ್ಟೆ ಬೆರಳು ಅಳವು ಇದೆ. ಅದರಿಂದ ಬ್ರಹ್ಮಾಂಡವನ್ನು ಉಂಡು ಜೀರ್ಣ ಮಾಡುವ ಶಕ್ತಿ ಇದೆ. ಅದೆಲ್ಲ ಅವ್ರು ಹೇಳಿಲ್ಲ ಇಲ್ಲಿ. ಸೆಲ್ಫ್ ಇಂಟ್ರಡಕ್ಷನ್ ಅಲ್ಲಿ ಅದೆಲ್ಲ ಹೇಳಿಲ್ಲ. ಪನಿಷ್ಮೆಂಟ್ ಅಂತ ಏನಾಯ್ತು? ಕಟ್ಟೆ ಬೆರಳು ಅಳವಿ ಇದೆ, ಅದರಿಂದ ಬ್ರಹ್ಮಾಂಡವನ್ನು ಉಂಡು ಜೀರ್ಣ ಮಾಡುವ ಶಕ್ತಿ ಇದೆ ಅಂದ್ರು. ಆದ್ರೆ ಇಲ್ಲಿ ಏನು ಹೇಳಿಲ್ಲ. ಏನ್ ಹೇಳಿದ್ರು? ದಾಸೋಹಂ ಕೌಶಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ರಾಮದೂತ ನೆನೆಸಿಕೊಂಡೇನೆ, ರಾಕ್ಷಸರ ವನವನೆಲ್ಲ ಕಿತ್ತು ಬಂದೇನೆ. ಪುರಂದರದಾಸರು ಹೇಳ್ತಾರಲ್ಲ, ತ್ರಿಯದ ಹಾಡು ವೀರ ಹನುಮ ಬಹುಪರಾಕ್ರಮ. ಏನ್ ಹೇಳಿದ್ರು? ರಾಮನ ದೂತ.
ಹೇಳಿನ್ರು. ರಾಮರ ಬಂಡ ರಾಮ ಬಲವಂತ ರಾಮರ ಬಂಡ ಬಂದಿಹೇನೋ, ಹಲವು ಮಾತ್ಯಾಕೋ ಹನುಮನ ನಾಣೆ. ವೈ ಆರ್ ಯು ಟಾಕಿಂಗ್ ವೇಸ್ಟ್, ಇಲ್ಲ ವೇಸ್ಟ್ ಸುಮ್ಮ ಅರ್ಥ ಇಲ್ಲದ ಮಾತೆಲ್ಲ ಮಾತಾಡ್ಬೇಡ. ನಾನು ಹನುಮನು ಯಾಕೆ ಏನೇನೋ ಕ್ವಶನ್ ಕೇಳ್ತಾರ ಬೇಡಪ್ಪ, ಪಾಯಿಂಟ್ ಅಂತ ಹೇಳ್ತಾರಲ್ಲ ಹಂಗ ಹೇಳಿದಂತ. ಸುಮ್ಮ ಅಲಕ್ಷ್ಯವ ಬದಲು ಹೇಳಿದ್ರು. ರಾವಣನ ನೋಡಿ ಆಂಜನೇಯರು ಅಲಕ್ಷ್ಯವಾಗಿ ಮಾತಾಡಿದರು. ಆಗೇನಾಯ್ತು ಇಲ್ಲಿ ಹೇಳಿದ್ರು, ಅಂಜಿಸಿದ್ರು ಅಂತ. ಮುಂದೆ ಏನ್ ಹೇಳಿದ್ರು? ಅಂಜಿಸಿದ್ರು. ಏನು? ರಾಮದೇವರು ಬಾಣಕ್ಕ ಮುಂದೆ ಬ್ರಹ್ಮರುದ್ರಾದಿಗಳನ್ನು ಸಮಾನ ಇಲ್ಲ, ಯಾರು ಕಂಟ್ರೋಲ್ ಮಾಡಕ್ ಮುಡಿದ್ರು. ಏನು? ರಾಮದೇವರು ಬಾಣಕ್ಕ ಮುಂದೆ ರಾಮ ಬಾಣಧಾರಣೆ ಕ್ಷಮಾ ಸುರೇಶ್ವರ ಅಪಿ ವಿರಿಂಚಿ ಸರ್ವಪೂರ್ವಕ ಕಿಮುತ್ವಮಲ್ಪ ಸಾರಕ. ನೀವೊಂದು ಅಲ್ಪ ಅಂದ್ಬಿಟ್ರು. ರಾಮದೇವರು ಬಾಣಕ್ಕ ಮುಂದೆ ಬ್ರಹ್ಮದೇವರು ರುದ್ರದೇವರನ್ನ ಇಲ್ಲಕ್ ಮುಡಿದು, ನೀ ಇಲ್ಲ ಏನ್ಪ ಮತ್ತೆ ವಾನ್ ಮಾಡ ಮರಿ ಮಾತಾಡಿರು. ಮೊದಲಿ ಲಂಕೈ ಒಳಗ ಪ್ರವೇಶ ಮಾಡವಲ್ಲ ಹೆಂಗ್ ಬಂದ್ರು? ಸದ್ದಾಕ್ಲಾಂಗ್ ಬರ್ತಾದ್ರು, ಬೆಕ್ಕಿನಂತೆ ಬಂದಿರುತ್ತೆ. ಬೆಕ್ಕ ಹೆಂಗ ಬರೋದು ನೋಡಿದ್ರಾ? ಬೆಕ್ಕ ಹೆಂಗ ಬರೋದು? ಬರೋವಳ ಸದ್ದು ಕೇಳತ್ತೆ ಯಾರೋ ತುಂಬಾ ಸೈಲೆಂಟ್ ಎಲ್ಲ ಬಂದು ಕಿಚನ್ ಒಳಗ ಬಂದು ಹಾಲ್ ತೆಗೆದು ಕಲ ಚೆಲ್ಲಿದ ಮಾತ್ರ ಡಲ್ ಅಂತ ಸದ್ದು ಕೇಳೋದು. ಈಗ ಭಾರ್ಗವ ಮಾಡೋದು ಪಾತ್ರತೆ ಸದ್ದು ಅದು ನೋಡಿ. ಅದಾದ್ರು ಹೇಳಾರು ಆದ್ರೆ ಪೂರ್ಣೆಯಾಗಿ ನಳ್ಳಿ ಬರ್ತದ ಪೂರ್ಣ ಹೆಂಗ ನಡೆದು ಬಂದಂತ. ಯಾತಕ್ಕೆ? ಸೀತನ್ ನೋಡ್ಲಕ್ಕ ಮಿಂಚ ನಾ ಬಂದಾನಂತ ಯಾರಿಗೆ ತಿಳಿ ಕುಡುದು ಅಂತ ಸ್ಲೋವ ವಿವೇಕ ಆಗ ಹಂಗ ನಡಕಂಡ್ರು. ಅದಕ್ಕೆ ಸೀತೆ ನೋಡಿದ ಮೇಲೆ ಹಂಗ ನಡಕಂಡ್ರು. ಗಲಾಟ ಎಲ್ಲ ಪಟ್ಟದ ಬುಡು ಸದ್ದು ಮಾಡಿದ್ರು. ಈಗ ರಾವಣ ಅಂತಲಿ ಬಂದು ಹೆಂಗ್ ಮಾತಾಡ್ತಾರೆ? ರಾವಣ ಅಂತಲಿ ತುಂಬಾ ಸಾರಿಪಾ ಅಂತೆಲ್ಲ ಕೇಳಿರಾ? ಇಲ್ಲ. ರಾವಣ ಏನ್ ಮಾಡೋಕೆ? ಈಗ ಅಂಜಿಕೆ ಕೊಡ ಮಾರಿ ಮಾತಾಡಿರು. ಹಾಗೆ ಹೇಳಿ ಬಡ ರಾವಣ ಬಡಿತಾರ ಬಡವ ಹಂಗಂತ ಹೇಳ್ತಾರಲ್ಲ, ಹಂಗ ಹೇಳಿರುತ್ತ. ಬಡ ರಾವಣನೇ ನಿನ್ನ ಬಡಿದು ಹಾಕುವೆನು, ನಿನ್ನ ಇಲ್ಲಿಗೆ ಬಡಿದು ಕೊಂದು ಬಿಡುವೆ ನಾನು. ಆದ್ರೆ ಏನು? ಒಡೆಯನ ಅಪ್ಪಣೆ ಇಲ್ಲ. ಏನಾಯ್ತು? ಎಂದು ತಾಡಿದೆನು. ನಂಗೇನು ರಾಮದೇವರ ಆಜ್ಞೆ ಇಲ್ಲ. ಅವರು ಐ ಡೋಂಟ್ ಹ್ಯಾವ್ ಆರ್ಡರ್ ಫ್ರಮ್ ರಾಮ. ಆರ್ಡರ್ ನಂಗೆ ಬರ್ಲ. ರಾವಣನ ಕೊಂದು ಬಾ ಅಂತ ಹೇಳಲ್ಲ, ಸೀತೆಯನ್ನು ನೋಡಿನ್ ಬಾ ಅಂತಾನೆ ಹೇಳಿದ್ರು. ಅದರಿಂದ ನಾನಿನ್ನ ಕೊಳ್ಳ ಕೂಡ ರಕ್ಕಸರನೆ ತೊಡೆವನು ನಿನ್ನ ಪಣೆಯ ಅಕ್ಷರವ. ನಿನ್ನ ಎಲ್ಲ ಸೈನ್ಯನು ನಾಶ ಮಾಡ್ಲಕ್ಕ ಸಾಧ್ಯ, ಎಲ್ಲ ನಾಶ ಆಗತ್ತೆ ಅಂದ್ರು. ಮುಂದೆ ಗುರುಗಳೇ ಒಂದು ಡೌಟ್. ಹಾ ಸೊ ಇಫ್ ರಾಮ್ ದೇವ್ರು ಬಂದು ಅಲೌ ಮಾಡಿದ್ರು ಅಂದ್ರೆ ಹಾ ಹನುಮನ್ ದೇವರು ಹ್ಯಾಡ್ ದ ಪವರ್ ಟು ಕಿಲ್ ಹೌದು ರಾವಣ. ಹೌದು ಕರೆಕ್ಟಾ. ಆದ್ರೆ ಏನ್ ಮಾಡಿದ್ರು? ರಾವಣನ ಕೊಲ್ಲಬೇಕಂತ ಎದಕ್ಕೆ ಸಂಕಲ್ಪ ಇತ್ತು? ಜಯರು ವರ ಕೊಟ್ಟಿದ್ದಾರಲ್ಲ, ನೀವು 3 ಸಾರಿ ರಾಕ್ಷಸರು ಆಗಿ ಹುಟ್ಟುತ್ತೀರಿ, ರಾಕ್ಷಸ ಯೋನಿಲಿ ಹುಟ್ಟಾವೆಲ್ಲ ನಾನು ನಿಮ್ಮನ್ನ ಬಂದು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ದೇವರು ಇಲ್ಲಿ ಶಾಪವನ್ನು ಕೊಟ್ಟಾಗ ವರವನ್ನು ಕೊಟ್ಟಿದ್ರು. ಸರಿಯಾ? ಆಗ ಯಾರ್ಯಾರು ಹುಟ್ಟಿದ್ರು? ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ತ್ರ ಹುಟ್ಟಿದ್ರು. ಹಿರಣ್ಯಕಶಿಪುನ ಯಾರು ಕೊಂದ್ರು? ಹಿರಣ್ಯಕಶಿಪು ಗೊತ್ತು, ನರಸಿಂಹದೇವರು, ವರಾಗದೇವರು ಕೊಂದರು. ಸಾರಿ ಕರೆಕ್ಟಾ? ಹಿರಣ್ಯಾಕ್ಷರ ಯಾರು ಕೊಂದ್ರು? ವರಾಗದೇವರು ಕೊಂದ್ರು. ವೆರಿ ಗುಡ್. ರಾವಣನ ಯಾರು ಕೊಂದ್ರು? ರಾವಣ, ಕುಂಭಕರ್ಣನ, ರಾಮದೇವರು. ಶಿಶುಪಾಲ, ದಂತವಕ್ತ್ರನ ಯಾರು ಕೊಂದ್ರು? ಕೃಷ್ಣ. ಕೃಷ್ಣಾವತಾರದಲ್ಲಿ ಕೃಷ್ಣನ ಮಾಮನ್ ಅತ್ತಮಹ ಶಿಶುಪಾಲ, ದಂತವಕ್ತ್ರ. ಒಂದು ಅವ ಹಲ್ಲೆ ಬಾಯಿ ಹಲ್ಲೆ ದಂತವಂಗ್ರಂತೆ ದುಡ್ಡದಾರದು ಹಲ್ಲು ಅವನಿಗೆ. ಸರಿಯಾ? 3 ಸಾರಿ ಹುಟ್ಟಿದ್ರು ಕೆಟ್ಟವ. ಸರಿಯಾ? ಏನಾಯ್ತು? ಆಗ ಅಪ್ಪಣೆ ಇಲ್ಲ, ದೇವರು ಹೊರ ಕೊಟ್ಟಿದ್ದಾರೆ, ಅದರಿಂದ ಅವರೇ ಕೊಳ್ಳಬೇಕಂದ್ರೆ ಏನು? ಜೈವಜೇರಿ ಒಳ್ಳದಾಯಿಡೋದು, ಒಳಗರ ರಾಕ್ಷಸರನ್ನ ಅಂತಂತಮಸಿ ಕಲಿಸ್ತಾರೆ. ನೆಕ್ಸ್ಟ್ ಈಗ ಮುಂದೆ ಮಾತಾಡಿರು ಹಂಗ್ಯಾ ಮತ್ತೆ ನಿನ್ನಂತ ಅವ್ರು ಇವ್ ನಿನ್ನ ನೋಡಿ ಅಂಜಿಕಾದಿಯಪ್ಪ, ನಿನ್ನಂತ ಅವ್ರು ಎಷ್ಟು ಮಂದಿ ಇದ್ದಾರೆ ಅಂತ ಕೇಳಿದಂತ ರಾವಣ. ನಿನ್ನಂತ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನೀ ತ್ವರಿಯ. ನನ್ನಂತ ದೂತರು ನಿನ್ನಂತ ಪ್ರೇತರು 200 ಕೋಟಿ ಗೆಳರಿಯ. ಕಡುಕೋಪದಿಂದ ಕೂಳ ರಾವಣನು ಸುಡಿದ ಬಾಲವ ಸುತ್ತಿವ
ಒಡೆಯನ ಮಾತಿಗೆ ತಡೆಪಡೆಯಿಲ್ಲದೆ ಒಡನೆ ಮುಟ್ಟಿದರು ಗಡಿಮನೆಯವರು. ನಿನ್ನಂತ ದೂತರು ರಾಮನ ಬಳಿಯುಳು ಇನ್ನೆಷ್ಟು ಮಂದಿ ಉಂಟು. ಸಿಕ್ಸ್ ಪಲ್ಲವಿ, ಪಾ ಅಂದ್ರ ಪಲ್ಲವಿ ಅಂತ ಅರ್ಥ. ಪಲ್ಲವಿ ರಿಪೀಟ್ ಮಾಡು. ಪಲ್ಲವಿ ಏನು? ಎಷ್ಟು ಸಾಹಸವಂತ. ಒಂದು ಹಾಡಿ ನಡುಲು ಏನು ಹೇಳ್ಕೊ, ಪಲ್ಲವಿನ ರಿಪೀಟ್ ಮಾಡು. ಪಾ ಅಂದ್ರೆ ಅಂತ ಕೇಳ್ತಾನೆ. ಎಷ್ಟು ಸಾಹಸವಂತ ಒಂದು ಹಾಡು ಮಧ್ಯದಲ್ಲಿ ಹೇಳು. ಸರಿಯಾ? ಪಲ್ಲವಿನ ಹೇಳ್ಕೊ. ಸರಿ. ನಿನ್ನಂತ ದೂತರು ಎಷ್ಟು ಬಂದರಿದ್ದಾರೆ ಅಂತ ಕೇಳಿದ್ರು. ಹೇಳಿದ್ರು, ಕೇಳೋ ನೀ ತ್ವರಿಯ, ನನ್ನಂತ ದೂತರು ನಿನ್ನಂತ ಪ್ರೇತರು. ನನ್ನಂತ ದೂತರು ಎಷ್ಟು ಬಂದಿದ್ದಾರೆ? ನಿನ್ನಂತ ಪ್ರೇತರು, ನಿನ್ನಂತ ಮುಟ್ಟಾಳ್ ಫೂಲಿಶ್ ಪೀಪಲ್, ಬಲ ಇಲ್ಲದವರು. ಅಂಜಿಕೆ, ಪ್ರೇತರು ಅಂದ್ರೆ ಅಂಜಿಕೆ, ಪೇಡಿಗಳು ಅಂತ. 300 ಕೋಟಿ ಕೇಳರಿಯ. ಎಷ್ಟು ಬಂದ್ರು? 300 ಕೋಟಿ ಇದ್ದಾರೆ ಆಗ ಅಂತ ಹೇಳಿದ್ರು. ಹಾಗೆ ಕಡುಕೋಪದಲ್ಲಿ ಕೂಡ ರಾವಣನು ತುಡಿರೆಂದ ಬಾಲವ ಸುತ್ತಿ ವಸನವ. ಏನ್ ಮಾಡಿದ್ರು? ಕೋಪದಿಂದ ಕಡುಕೋಪದಿಂದಲಿ ಕೂಡ ರಾವಣನು ಸುಡೀರೆಂದ ಬಾಲವ. ಏನ್ ಮಾಡಿದ್ರು? ಬಾಲವನ ಸುಡೀರಿ ಇಂದ್ರು. ಸುತ್ತಿ ವಸನವ, ಚಂದ ಗಟ್ಟಿಯಾಗಿ ತುಂಬಾ ಗುಡ್ಡೆಯನ್ನು ಸುತ್ತಿ ಚಂದ ಏನ್ ಮಾಡಿದ್ರು? ಬಾಲವನ್ನ ಸುಟ್ಟು ಬಿಡ್ರಿ. ಏನು ರಾವಣ ಏನ್ ಹೇಳಿದ? ಇಷ್ಟು ರಗಳ ಮಾಡಿದ ಈ ವಾನರನ ಕೊಂದು ಬಿಡು. ಏನ್ ಮಾಡಕು? ಕೊಂದು ಬಿಡು. ಆಗ ವಿಭೀಷಣ ಮಾತಾಡಿದ, ಇಲ್ಲೆಲ್ಲ ದೂತನಾಗಿ ಬಂದಿದ್ದಾನೆ, ಅಂಬಾಸಿಡರ್ ಅವ. ಏನು? ದೂತನಾಗಿ ಬಂದವರನ್ನ, ಮಾತಾಡಕ್ ಬಂದವರನ್ನ ಕೊಳ್ಳು ಕುಡುದು, ಜಗಳಕ ಬಂದವರ ಎಲ್ಲವಲ್ಲ ಕೊಲ್ಲುಬಾರದು. ಅದನ್ನೇನ್ ಮಾಡುವ? ಅವಮಾನ ಮಾಡುವ. ಕೋತಿ ಅದು ಅವಮಾನ. ಕೋತಿ ಎಲ್ಲಿ ತುಂಬಾ ಪ್ರೌಡ್. ಮಂಕಿ ಇಸ್ ವೆರಿ ಪ್ರೌಡ್ ಆಫ್ ಹಿಸ್ ಓನ್ ಟೈಲ್. ಏನೋ ಟೈಲ್ ಮೇಲೆ ತುಂಬಾ ಪ್ರೌಡ್ ಅಂತೆ. ಬಾಲ ಮೇಲೆ ಅಲ್ಲಿ ನಂಗೆ ತುಂಬಾ ದೊಡ್ಡ ಬಾಲ ಇದೆ ಅಂತ ಪ್ರೌಢ ಅಂತದ್ದು. ಅದಕ್ಕೋಸ್ಕರ ಏನ್ ಮಾಡಿದ್ರು? ಬಾಲನ್ನ ಬೆಂಕಿ ಇಟ್ಟು ಬಿಡೋಣ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡಿದ್ರು? ಒಡೆಯನ ಮಾತಿಗೆ ತಡಬಡ ಇಲ್ಲದೆ, ಇನ್ಸ್ಟಂಟ್, ವಿತೌಟ್ ಎನಿ ಡಿಲೇ ಏನ್ ಮಾಡಿದ್ರು? ಎಲ್ಲರೂ ಒಡೆಯ ಅಂದ್ರೆ ಇಸ್ ಬಾಸ್. ಯಾರು? ರಾಕ್ಷಸರ ಬಾಸ್ ರಾವಣ. ಹೇಳಿದೊಡತೆ ಏನ್ ಮಾಡಿದ್ರು? ಒಡನೆ ಮುಟ್ಟಿದರು ಗಡಿಮನೆಯವರು. ಎಲ್ಲ ಅವರವ್ರ ಮನೆ ಓಡಿದ್ರು ಅಂತ. ಎಲ್ಲ ಬಂದುಟ್ರು ಬಾಲಕ ಬೆಂಕಿ ಇಡ್ಲಕ್ಕ. ಅದಕ್ಕೇನ್ ಮಾಡಿದ್ರು? ತುಂಬಾ ಗುಡ್ಡ ಬೇಕು. ಎಷ್ಟು ಗುಡ್ಡ? ಇವರೇನ್ ಮಾಡಿದ್ರು? ಬಾಲನ ಬೆಳೆಸ್ತಾ ಇದ್ರು. ಎಷ್ಟು ಬೆಳೆಸಿದ್ರು? ದೊಡ್ಡದ ಬೆಳಿತಾ ಇದೆ. ಇವರೇನ್ ಮಾಡಿದ್ರು? ಎಲ್ಲ ಅವರವ್ರ ಮನೆ ಹಳೆ ಗುಡ್ಡ ಪೂರ ತಗೊಂಡ್ ಬಂದಿರುತ್ತೆ. ಮನೆಯಲ್ಲಿರ ಗುಡ್ಡ ಪೂರ ಕಲೆಕ್ಟ್ ಮಾಡ್ತಾರೆ. ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲಿ ಚಂದದಿ ಹರಳಿನ ತೈಳದೊಡದ್ದಿಸಿ ನಿಂತ ಹನುಮನು ಬಾಲವ ಬೆಳೆಸುತ್ತ ಶಾಲು ಸಕಲಾದಿಯು ಶಾಲದ ಇರಲು ಬಾಲೇರ ವಸ್ತ್ರವ ಸೆಳೆದು ತಾರೆನಲು ಬಾಲವ ನಿಲ್ಲಿಸಿ ಬೆಂಕಿಯ ನೆಡುತ್ತಲಿ ಕಾಲ ಮೃತ್ಯುವ ಕೆಣಕಿದರಲ್ಲಿ. ಏನ್ ಮಾಡಿದ್ರು? ಒಂದೊಂದು ಮೂಟೆ 80 ಕೋಟಿಯಲ್ಲಿ. 80 ಕೋಟಿ ತಗೊಂಡ್ರಂತೆ. ಅಷ್ಟು 80 ಮೂಟೆ, 80 ಕೋಟಿ ಮೂಟೆ ಬಂದಿದೆ. ಏನ್ ಮಾಡಿದ್ರು? ಚಂದ ಅಷ್ಟು ಗುಡ್ಡ ಅವರವ್ರ ಮನೆಯಲ್ರ ಎಲ್ಲಾ ಗುಡ್ಡ ತಗೊಂಡ್ಬಿಟ್ಟು, ಇನ್ಮೆ ಮನೇಲಿ ಗುಡ್ಡೆಯೇ ಇಲ್ಲ. அடுத்த ದೀಪಾವಳಿ ಪರ್ಚೇಸ್ತಾನ ಮಾಡ್ಕೊಂಡ್ರಂತೆ. ಎಲ್ಲ ತಗೊಂಡ್ಬಿಟ್ರು, ಡ್ರೆಸ್ಸೇ ಇಲ್ಲ. ಅಷ್ಟು ಡ್ರೆಸ್ ಮನೇಲಿದ್ದ ಮೂಟ ಪೂರ ತಗೊಂಡ್ಬಿಟ್ರು. ಏನ್ ಮಾಡಿದ್ರು? ಚಂದದಿ ಹರಳಿನ ತೈಲದೊಳದ್ದಿಸಿ, ದೈಲದೊಳ ಅದ್ದಿಸಿ ಏನ್ ಮಾಡಿದ್ರು? ಎಣ್ಣೆಯಲ್ಲಿ ಚಂದ ನೆನೆಸಿ ಬಾಳದಲ್ಲಿ ಸುತ್ತಿದ್ರು. ಆಗ ಏನ್ ಮಾಡಿದ್ರು? ಹನುಮಂತ ಸುತ್ತಾದಾರ ಬಾಳ ಬೆಳಿತಾವೇ ಇದೆ. ಏನಾಯ್ತು? ಬಾಳ ಬೆಳಿತಾವೇ ಇದೆ. ಇವರು ಗುಡ್ಡನ ಹಾಕಿ ಸುತ್ತಾವೇ ಇದ್ದಾರೆ. ಇನ್ನು ಸಾಕಾಲ. ಶಾಲು ಸಕಲಾದಿಯು ಸಾಲದ ಎರಳು ಬಾಲೆಯರ ವಸ್ತ್ರವ ಸೆಳೆದು ತಾರೆಣಲು. ಮನೆಗಿಲ್ಲ ಲೇಡೀಸ್ ಏನಪ್ಪ ಇನ್ನು ತಗೊಂಡ್ಬಂಡಿ, ನಿಮ್ಮ ಡ್ರೆಸ್ ಎಲ್ಲ ತಗೊಂಡ್ಬಂಡ್ರಿ ಅಂತ ಎಲ್ಲ ತಗೊಂಡ್ಬಂದಿರುತ್ತೆ. ಆಗ ಬಾಲವನ ನಿಲ್ಲಿಸಿ ಬೆಂಕಿಯ ನೆಡುತ್ತಲಿ ಕಾಲ ಮೃತ್ಯುವ ಕೆಣಕಿದರಲ್ಲಿ. ಚಂದ ಕೆಣಕುಂದ್ರ ಏನರ್ಥ? ಎಲ್ಲಿ ಕೆಣಕುವರು? ಭಾರ್ಗವ್, ಯಾಕ ಕೆಣಕಾರು? ಹೇವ ಕೆಣಕಾರು?
ಪ್ರಹ್ಲಾದ ಹೇಗೆ ಕೆಣಕಾರು ಅಮ್ಮ ಕೆಣಕಾದ್ರೆ ತಿಲ್ಲವ ಹೌದು ನಂಗೇನು ತಿಳಿದು ಅತ್ತೆ ಉಪ್ಪಿಟ್ಟು ಮಾಡೋ ಕೆಣಕಾರಲ್ಲ ಚಂದ ಉಪ್ಪಿಟ್ಟು ಕೆಣಕಾರು ಉಪ್ಪಿಟ್ಟು ನಗ್ತಾ ಕೇಸರಿ ಕೆಣಕಾರು ಮಾಡೋ ಕೆಣಕಾರಲ್ಲ ಕೆಣಕಾದ್ರೆ ಚಂದ ಹಂಗೆ ಮಿಕ್ಸ್ ಮಾಡಿ ಬಿಡೋ ಅಂತ ಅರ್ಥ ಚಂದ ಇನ್ನು ಮೇಲೆ ಮೇಲೆ ಇವರೇನ್ ಮಾಡಿದ್ರು ವಾಯುದೇವ್ ಬಂದಿದ್ರು ಎಲ್ಲಾರನ್ನ ಬುಡದು ಕೊಂದಿದ್ದಾರೆ ಇನ್ನು ಎಲ್ಲಾರನ್ನ ಕೊಳ್ಳುಕು ಅದಕ್ಕೇನ್ ಮಾಡಿದ್ರು ಇನ್ನು ಚಂದ ಅವರೇ ಕಾಲ ಮೃತ್ಯು ಅವ್ರಗಳೇ ಕೊಲ್ಲಕ್ಕೆ ರೆಡಿ ಮಾಡಿಂಡ್ರು ಅಂತ ಹೇಗೆ ಈ ಬೆಂಕಿ ಬಾಲದಲ್ಲಿ ಇಡ್ತಾ ಇದ್ದಾರೆ ವಾಯುದೇವರೇನ್ ಮಾಡಿದ್ರು ಅವ್ರಿಗೆ ಸುಟ್ಟಿತಾ ಇಲ್ಲ ಏನಾಗಿತ್ತು ಜಾಲಿಯ ಕುಣಿತಾ ಇದ್ದಾರಂತ ಬೆಂಕಿ ಇಟ್ರೆ ಏನ್ ಮಾಡಿದ್ರು ಜಾಲಿಯ ಕುಣಿತಾ ಇದ್ದಾರಂತೆ ಕುನಿ ಕುನಿ ದಾಡುತ್ತ ಕೂಗಿ ಬೊಬ್ಬಿಡುತ್ತ ಇಣುಕಿ ನೋಡುತ್ತ ಅಸುರರ ನನಗಿಸುತ್ತ ಜನ ಜನ ಜನರನೆ ಬಾಲದ ಗಂಟೆಯು ಮಡದಿ ಶ್ರೀರಾಮನ ಪಾದವ ನೆನೆಯುತ್ತ ಮಂಗಳಂ ಶ್ರೀರಾಮಚಂದ್ರ ಗುರುತಿಗೆ ಮಂಗಳಂ ಸೀತಾದೇವಿ ಶರಣಂಗಳಿಗೆ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಶರಣಂಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು ಲಂಕಿಸಿ ಅಸುರನ ಗಟ್ಟೆಗೆ ಹಿಡಿದ ಏನ್ ಮಾಡಿದ್ರು ಬೆಂಕಿ ಇಟ್ರ ಕುಣಿ ಕುಣಿದಾಡುತ್ತಾ ಗೂಗಿ ಬೊಬ್ಬಿಡುತ್ತಾ ಚಂದ ಕತ್ತುತ್ತಾ ಇದ್ದಾರಂತ ಕಿರುಚುತ್ತಾ ಜಾಲಿಯ ಏನ್ ಮಾಡಿವ್ರಿ ನೀವಲ್ಲ ನಾಳೆ ಹಾಲಿಡೇ ಅಂತ ಬಿಟ್ರೆ ಏನ್ ಮಾಡಿವ್ರಿ ನಾಳೆ ಮಳೆ ಬಂದಿದೆ ನಾಳೆ ಚೆನ್ನೈ ಸೆಂಗಲ್ಪಟ್ಟು ಮಾವಟ್ಟ ಬಿಡುಮುರೆ ಇದ್ರೆ ಏನ್ ಮಾಡಿವ್ರಿ ಮನೆಯವ ಓಡದ ಕೂಗಿ ಬೊಬ್ಬಿಡುತ್ತಾ ಆಗ ಸದ್ದಾಕ ಬರಲ್ಲ ಅದು ತನ್ನದು ಅಂತ ಮರಿ ಸದ್ದಾಗ್ತಾ ಇದ್ದಾರೆ ಅಸುರನ ನನಗೆ ಏನ್ ಮಾಡಿ ಜನ ಜನ ಜನರನ್ನ ಬಾಲದ ಗಂಟೆಯು ಅವ್ರ ಬಾಳದಲ್ಲಿ ಒಂದು ಗಂಟೆ ಇರೋದು ವಾಯುದೇವ್ರ ಬಾಳದಲ್ಲಿ ಏನಿರೋದು ಗಂಟೆ ಯಾರು ಪ್ರತಿಷ್ಠೆ ಮಾಡಿದ ಆಂಜನೇಯರ್ಲಿದೆ ವ್ಯಾಸರಾಜರು ಪ್ರತಿಷ್ಠೆ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ ಆಂಜನೇಯರ್ಲಿ ಏನಿದೆ ಬಾಲದ ಹೌ ಗೆಂಟೆ ಡಿಡ್ ಯು ಐಡೆಂಟಿಫೈ ದಟ್ ಪರ್ಟಿಕ್ಯುಲರ್ ವಾಯುದೇವರು ಇಸ್ ಪ್ರತಿಷ್ಠಾಪನಾ ಡನ್ ಬೈ ವ್ಯಾಸರಾಜರು ಹೆಂಗ್ ಕಂಡಿಡಿವ್ರಿ ಅವரோட ಬಾಲಲ್ಲಿ ಗೆಂಟ ಇರೋದು ಕೈ ಹೆಂಗಿಟ್ಟಿರಾರು ಬಲದ ಕೈನ ಹಿಂಗಿಟ್ಟು ಇಟ್ಟಿನ್ರಾರು ಕೈಲಿ ಬಂದು ಎಡದ ಕೈಲಿ ಏನಿರೋದು ಎಡದ ಕೈಲಿ ಸೌಗಂಧಿಕಾ ಪುಷ್ಪ ಏನದು ಸೌಗಂಧಿಕಾ ಪುಷ್ಪ ಎಡದ ಕೈಲಿ ಲೆಫ್ಟ್ ಹ್ಯಾಂಡ್ ಸೌಗಂಧಿಕಾ ಪುಷ್ಪ ನಮ್ಮ ವೇದವ್ಯಾಸ ಮುಖ್ಯ ಪ್ರಾಣ ಸ್ಕೂಲ್ ಸಿಂಬಲ್ ಯಾರಿದ್ದಾರೆ ದಾರಾಪುರ ಅಲ್ಲವಾ? ಆಂಜನೇಯ ವೇದವ್ಯಾಸ ಮುಖ್ಯ ಪ್ರಾಣ ಸ್ಕೂಲ್ ಸಿಂಬಲ್ ಯಾರಿದ್ದಾರೆ ದಾರಾಪುರ ಆಂಜನೇಯ ದಾರಾಪುರ ಆಂಜನೇಯರು ಯಾರು ಪ್ರತಿಷ್ಠಾಪನೆ ಮಾಡಿದ್ದು ವ್ಯಾಸರಾಜರು ಸರಿಯಾ ಎಡದ ಕೈಲಿ ಸೌಗಂಧಿಕಾ ಪುಷ್ಪ ಏನದು ಭೀಮಸೇನ ದೇವರು ಭೀಮಸೇನ ದೇವರು ದ್ರೌಪದಿ ದೇವಿ ಕೇಳಿದಾಗ ಸೌಗಂಧಿಕಾ ಪುಷ್ಪನ ತಕೊಂಡೊಂದು ಕೊಡಬೇಕು ಅಂತ ಇಟ್ಟುಕೊಂಡು ಆ ಒಂದು ಕಾರಣ ಇಟ್ಟುಕೊಂಡು ಏನ್ ಮಾಡಿದ್ರು ಎಲ್ಲಾ ರಾಕ್ಷಸರನ್ನ ಕೊಂದು ಬಿಟ್ರು ಸರಿಯಾ ಎಡದ ಕೈಲಿ ಸೌಗಂಧಿಕಾ ಪುಷ್ಪ ಬಾಳದ ಗೆಂಟೆ ಬಾಳದ ನುಣಿಯಲ್ಲಿ ಗೆಂಟೆ ನೋಡಿ ಇಲ್ಲಿ ವಾದಿರಾಜರು ಹೇಳ್ತಾರೆ ಬಾಲದ ಗಂಟೆಯಿಂದ ಸದ್ದು ಮಾಡ್ತಾ ಇದ್ರು ಅಂತ ಗಿನಿ 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 ಅಂತ ಕುಣಿತಾ ಇದ್ದಾರೆ ಜಾಲಿಯ ಸದ್ದಾಗ್ತಾ ಇದ್ದಾರೆ ಆಗ ಏನ್ ಮಾಡ್ತಾ ಇದ್ರು ಕುಣಿತಾ ಇದ್ದಾರೆ ಬಾಯಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಬಾಳದಲ್ಲಿ ಗಂಟೆ ಸದ್ದು ಮಾಡ್ತಾ ಇದ್ದಾರೆ ಅವ್ರ ಮನಸ್ಸಲ್ಲಿ ಏನ್ ಮಾಡ್ತಾ ಇದ್ರು ರಾಮನ ಪಾದವ ನೆನೆಯುತ್ತ ರಾಮದೇವರು ಪಾದನ ಧ್ಯಾನ ಮಾಡ್ತಾ ಇದ್ರು ಅಂತ ಏನ್ ಮಾಡಿದ್ರು ಮಂಗಳಂ ಶ್ರೀರಾಮಚಂದ್ರ ಮೂರ್ತಿಗೆ ಮಂಗಳಂ ಸೀತಾದೇವಿ ಶರಣಂಗಡಿಗೆ ಅದು ಗದ್ದಲಗ ರಾಮ ಜಪ ರಾಮ ಜಪತನ ಮಾಡಿ ಅಂತಾನೆ ಹೇಳ್ತಾರೆ ಮಂಗಳ ಸದ್ದಾಗ್ತಾ ಹೇಳಿರುತ್ತ ಹಾಡು ಮಂಗಳಂ ಶ್ರೀರಾಮಚಂದ್ರ ಮೂರ್ತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳವೆನುತ್ತಾ ಏನ್ ಮಾಡಿದ್ರು ಎಲ್ಲಾರಿ ಮಂಗಳ ಮಾಡಿಬಿಟ್ಟೆ ಅಂದ್ಬಿಟ್ರು ಏನ್ ಮಂಗಳ ಬೆಂಕಿ ಇಟ್ಬಿಟ್ರು ನನ್ ಕೈ ಪೂರ ನಾ ಬಂದ ಕಾರ್ಯ ಮಂಗಳ ಕೃಷ್ಣಾರ್ಪಣ ಏನ್ ಮಾಡೋತಾನಂದ್ರೆ ನಾವೆಲ್ಲ ಮಂಗಳ ಹಾಡು ಹೇಳ್ತೇವಲ್ಲ ಅವ್ರೇನ್ ಮಾಡಿದ್ರು ಬೆಂಕಿ ಸೇರಿ ಬೆಂಕಿ ಎದಕ್ಕೆ ಆಂಜನೇಯರನ್ನ ಸುಡ್ಲಿಲ್ಲ ಏನ್ ಮಾಡಿದ್ರು ಬೆಂಕಿ ಸುಟ್ಟಿತಾ ಯಾತಕ್ಕೆ ಸುಳ್ಳ ಬೆಂಕಿ ಎದಕ್ಕೆ ಸುಳ್ಳಿಲ್ಲ ಅವ್ರನ್ನ ವಾಯುದೇವರು ಕಕ್ಷದಲ್ಲಿ ಮೇಲೆ ಇದ್ದಾರೆ ಎಷ್ಟನೇ ಕಕ್ಷ ಅವ್ರು ಬಂದು ಒಳ್ಳೆ ಮಹಾವಿಷ್ಣು, ಕಾರ್ಯಕ್ಕೋಸ್ಕರ ಬಂದು ಇದು ಮಹಾಲಕ್ಷ್ಮಿ ಆಮೇಲೆ ಬ್ರಹ್ಮವಾಯು ಬ್ರಹ್ಮವಾಯು ಆಮೇಲೆ ಸರಸ್ವತಿ ಭಾರತಿ ಸರಸ್ವತಿ ಭಾರತಿ ಆಮೇಲೆ ಚನ್ಮಹಿಷ್ಯರು ಗರುಡಶೇಷ ರುದ್ರ ಆಮೇಲೆ ಶಂಕರಿಷಿ ಆಮೇಲೆ ಚನ್ಮಹಿಷ್ಯರು ವಾರುಣಿ ಸೌಪರ್ಣಿ ಪಾರ್ವತಿ ಎಲ್ಲ ಮತ್ತೊಯ್ತು ತಾರತಮ್ಯ ಕ್ಲಾಸ್ ಎಲ್ಲ ರೈಟಾ ತಿರ್ಸಿ ಸರ್. ನೋಡ್ಬೇಕು ಸರಿ. ಮೂರನೇ ಕಕ್ಷದಲ್ಲಿ ಇದ್ದಾರೆ
ಅಗ್ನಿ ಕಲಹ ಎಲ್ಲಿಯೋದ ಕಲಹ ಅವ್ರನ್ನ ಮುಟ್ಲಿಕ್ಕೆ ಮುಡಿದು ಆ ಅಗ್ನಿಯಿಂದ ವಾಯುದೇವರಿಗೆ ಒಂದು ಆಗಲಾದು. ಇನ್ನೊಂದು ಸೈಂಟಿಫಿಕ್ಲಿ ಪ್ರೂವ್ಡ್, ಬೆಂಕಿ ಉರಿಬೇಕು ಅಂದ್ರೆ ಏನ್ ಬೇಕು? ಆಕ್ಸಿಜನ್. ಆಕ್ಸಿಜನ್ ಬೇಕು. ಆಕ್ಸಿಜನ್ಗೆ ಬೆಂಕಿ ಬೇಕಾ? ಬೆಂಕಿ ಆಕ್ಸಿಜನ್ ಬೇಕಾ? ಬೆಂಕಿಗೆ ಆಕ್ಸಿಜನ್ ಬೇಕು. ಬೆಂಕಿ ಬೆಂಕಿಗೆ ಆಕ್ಸಿಜನ್. ಆಕ್ಸಿಜನ್ ಬೇಕು. ಅದರಿಂದ ನೀವೆಲ್ಲ ಪ್ರೂವ್ ಮಾಡಿದ ಸೈನ್ಸ್ ಓದಿದ್ರಲ್ಲ, ಆಗ ಏನ್ ಮಾಡ್ಬೇಕು? ಅಗ್ನಿ ಇಸ್ ಡಿಪೆಂಡೆಂಟ್ ಆನ್ ವಾಯು ಇಲ್ಲಿ ಅನ್ನೋ ಒಂದು ಕೆಲಸ ಮಾಡಲಿಲ್ಲ. ಇಲ್ಲಿ ಏನ್ ಮಾಡಿದ್ರು? ಈ ಅಗ್ನಿಯಿಂದ ಸುಳ್ಳಿಲ್ಲಂತೆ, ತನ್ನ ಒಳಗೆ ತಪೋ ಅಗ್ನಿ ಇತ್ತಂತೆ. ಏನು? ಯೋಗ ಅಗ್ನಿ ವಾಯುದೇವರ ಒಳಗೆ ಇತ್ತಂತೆ. ಆ ಅಗ್ನಿಯಿಂದ ಲಂಕೆಯನ್ನ ಸುಟ್ರಂತೆ. ಸುಟ್ರು ಎಲ್ಲ ಅಸುರನ ಗಟ್ಟೆಗೆ ಹಿಡಿದ, ಎಲ್ಲ ಸುಟ್ಟು ಆಯ್ತು. ಏನಾಯ್ತು? ಹೆಂಗ ಉರಿತದು? ಹೊತ್ತೀತು ಅಸುರನ ಗಟ್ಟೆ ಮೀಸೆಗಳು, ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೊಟ್ಟು, ಚಿತ್ತದಿ ರಾಮರು ಕೋಪಿಸುವರು ಎಂದು ಚಿತ್ತದಿ ನಡೆದನು ಅರಸನಿದ್ದೆಡೆಗೆ. ಸೀತೆಯ ಕ್ಷೇಮ ರಾಮರಿಗೆ ಪ್ರೀತಿಯಂ ಕೊಟ್ಟ ಕುರುಹ ಕರದಲ್ಲಿ, ಸೇತುವೆ ಕಟ್ಟಿ ಚತುರಂಗ ಬಲಸಹ ಮುಟ್ಟಿತು ಲಂಕೆಯ ಎರೆಗೈಯುತ್ತಲಿ. ಏನ್ ಮಾಡಿದ್ರು? ಹೊತ್ತಿತ್ತು ಅಸುರನ ಗಟ್ಟೆ ಮೀಸೆಗಳು, ಸುತ್ತಿತ್ತು ಹೊಗೆ. ಎಷ್ಟು ಸುತ್ತಿತ್ತು ಹೊಗೆ? ಬ್ರಹ್ಮಾಂಡ ಕೋಟಿಗಳು ಮೇಲೆ ಆಕಾಶವನ್ನು ಪರವಡಿತು ಹೊಗೆ, ಫುಲ್ಲ ಹೊಗೆ, ಕಣ್ಣೇ ತಿರಿಲ್ಲ ಯಾರೀನು. ಏನ್ ಮಾಡಿದ್ರು? ಸರಿ ಸಾಯ ತುಂಬಾ ಗಲಾಟ ಮಾಡ್ತೇವು, ಏನ್ ನಡೆಸಿಟ್ಟಿರುತ್ತ ರಾಮದೇವರು ಕೋಸಿಂತಾರೆ, ಇನ್ನು ತುಂಬಾ ಲೇಟ್ ಮಾಡಿದ್ದಾರೆ, ಇನ್ನು ಏನ್ ಮಾಡಬೇಕು? ಅವರ ಹತ್ರ ಹೋಗ್ಬೇಕು ಅಂತ ಹೊರಟ್ರಂತೆ. ಏನ್ ಮಾಡಿದ್ರು? ಮೇಲೆ ಹತ್ತಿ ನೋಡ್ತಾರೆ, ಆಕಾಶದಲ್ಲಿ ಬಾಲವನ್ನ ನೆರಿ ಸಮುದ್ರ ನೀರಲ್ಲಿ ಹೋಗಿ ಆರಿಸಿ ನೋಟ್ರಂತೆ. ಪುಷ್ ಅಂತ ಹಾರಿ ಹೊಡ್ತು. ಮೇಲೆ ಹಾರಿದ್ರು. ವೇಳೆ ಯಾಪ ಬಂತು, ಅಡಡ ಲಂಕೆಗೆ ಬೆಂಕಿ ಇಟ್ಟುಟೇವಲ್ಲ, ಇಲ್ಲಿ ಇಬ್ರು ಇಬ್ರು ಅಲ್ಲಿ ಚಂದ ಇರ್ಬೇಕಲ್ಲ. ಯಾರಿಬ್ರು? ಒಂದು ಸೀತಾದೇವಿ, ಇನ್ನೊಬ್ಬರು ವಿಭೀಷಣ. ವೆರಿ ಗುಡ್. ಇನ್ನೊಂದು ವಿಭೀಷಣ. ಅವ್ರು ಚಂದ ಇರ್ಬೇಕಲ್ಲ ಅಂತ ನೆನೆಸಿಕೊಂಡು ಮೇಲೆ ಹೋಗಿ ನೋಡಿದರೆ ಏನಾಗಿತ್ತು? ಸೀತಾದೇವಿ ಇರ ಜಾಗ ವಿಭೀಷಣ ಮಣ ಮಾತ್ರ ಉರಿಲಂತ. ಇದು ತನ್ನ ವಾಯುದೇವರ ಸಾಮರ್ಥ್ಯ. ಎಷ್ಟು ವೇಗ ಇದ್ದರೆ ವಿವೇಕ ಇರಬೇಕು. ನಾವೆಲ್ಲ ತಗೊಂಡ ಬುಡ್ದು ಹಾಕುಂತಾರೆ, ಎಲ್ಲ ಹೊಡೆದು ಬಿಸಾಟಿರ್ತೇವೆ. ಹಂಗಲ್ಲ, ಯಾರನ್ನ ಬಿಡಿಬೇಕು ಯಾರನ್ನ ಬಿಡಬೇಕು ಅಂತ ಇರಬೇಕಲ್ಲ. ಆ ರೀತಿಯಲ್ಲಿ ಕೆಲಸ ಮಾಡಿದ್ರು. ನೇರ ಹಾರಿ ಬಂದ್ರೆ ಏನಾಯ್ತು? ಇಲ್ಲಿ ಇವರೆಲ್ಲ ಆಗ ಮಯನವಡ ಗುಹೆಯಲ್ಲಿ ಕೂತ್ಕೊಂಡು ಆಗನು ಎಲ್ಲ ಉಪವಾಸ ಇದ್ದು ಪ್ರಾಯೋಪವೇಶ ಅಂತ ಜಪ ಮಾಡ್ತಾ ಇದ್ದಾರೆ ವಾನರ ಸೈನ್ಯ. ಎಲ್ಲರಲ್ಲಿ ಬಂದು ಸೀತೆಯನ್ನು ನೋಡಿದ ಗುಡ್ ನ್ಯೂಸ್ ಹೇಳಿದ್ರಂತೆ. ನೇರ ಮತ್ತು ಒಂದೇ ದಿನ ಕೆಡು ಮುಡಿಯೋತಲ್ಲಿ. ಏನು ಟಾರ್ಗೆಟ್ ಟೈಮ್ ಮುಡಿದೋಯ್ತು, ಅವರಿಗೆ ಕೊಟ್ಟ ಟೈಮ್. ಮತ್ತು ವಾಪಸ್ ಬಂದು ಸುಗ್ರೀವನಲ್ಲಿ ವಿಷಯವನ್ನು ಹೇಳಿದ್ರು. ಹೇಳಿದ್ರಂತೆ ಅಲ್ಲಿ ಲಂಕೆಯ ವನವನ್ನು, ಅಶೋಕವನನ್ನು ನಾಶ ಮಾಡಿದ್ರು ರಾವಣನ ನಾಶಕ್ಕೆ. ಇಲ್ಲಿ ಮಧುವನ ಅಂತ ಒಂದು ಇತ್ತಂತೆ. ಏನು? ಮಧುವನ ಸುಗ್ರೀವ ಇಟ್ಟಂತೆ. ಅದು ಯಾರನ್ನ ಅಲವು ಮಾಡಲಾರಂತ. ಅಲ್ಲಿ ಆ ಮಧುವನದಲ್ಲಿ ಏನಿರೋದು? ಮಧು ಅಂದ್ರೆ ಏನು? ಜೇನು, ಹನಿ, ಫುಲ್ಲ ಹನಿ ಬಿ ಮನ ಕಟ್ಟಿ ಇಟ್ಟಂತೆ, ತೇನಾರಾದಂತೆ. ಈ ಕೋತಿಗಳೆಲ್ಲ ತೇನ್ ಕುಡಿಕೊಂಡು ತುಂಬಾ ಆಸಂತ. ಏನು? ಜೇನು. ಆ ಹನಿ ಬಿ ಮನೆಯನ್ನು ಹೋಗಿ ಕಚ್ಚಿ ಅದರಲ್ಲಿರೋ ಜೇನೆಲ್ಲ ಕುಡಿದ್ರು ಅಂತ ಕೋತಿಗಳು. ಆಗ ಕೇಳಿರುತ್ತೆ, ನಮಗೆಲ್ಲ ಇಷ್ಟು ಹೋಗಿ ಬಂದೇವು, ಟ್ರೀಟ್ ಹಿಡಕಲ್ಲ ಅಂತ ಕೇಳಿರುತ್ತೆ. ಟ್ರೀಟ್ ನಾವೆಲ್ಲ ಕೇಳ್ತೇವಲ್ಲ, ಎಲ್ಲಿ ಹೊರಗೆ ಹೋದ್ರೆ ಟ್ರೀಟ್ ಇಡ್ತಾರ ಅಂತ ಕೇಳ್ತೇವೆ. ಬರ್ತ್ಡೇ ಪಾರ್ಟಿ, ಫಸ್ಟ್ ಮಾರ್ಕ್ ತೆಗೆದ್ರೆ, ಫಸ್ಟ್ ಪ್ರೈಸ್ ತೆಗೆದ್ರೆ ಟ್ರೀಟ್ ಇಡು ಅಂತಾರಲ್ಲ. ನಮಗೆಲ್ಲ ಕಂಪನಿ ಎಲ್ಲ ಟ್ರೀಟ್ ಇಡಾರು ಪ್ರಾಜೆಕ್ಟ್ ಬಂದ್ರೆ. ಇಲ್ಲಿ ಸುಗ್ರೀವನ್ ಏನಾಯ್ತು? ಸೀತಾದೇವಿ ನೋಡಿನ್ ಬಂದ ಕೆಲಸ ಆಯ್ತಿಲ್ಲ, ಟ್ರೀಟ್ ಇಡು ಅಂದ್ರುತ್ತೆ. ಏನು? ಮಧುವನನ ಪೂರ ನಾಶ ಮಾಡಿ ಪರವಲ್ಲ ಮತ್ತೆ ಎಲ್ಲ ವಾನರ ಸೈನ್ಯ ಪೂರ ಬಂದು ಮಧುವನನ ಪೂರ ಹೊಡೆದು ಅಲ್ಲಿರೋ ಜೇನ್ನ ಪೂರ ಕುಡಿದು ಬಿಟ್ರಂತ. ಸರಿಯಾ? ಆಗ ರಾಮದೇವರತ್ತಲ್ಲಿ ಬಂದು ಏನ್ ಮಾಡಿದ್ರು? ಚೂಡಾಮಣಿನ ತಂದು ಎಲ್ಲಿ ಇಟ್ರು? ರಾಮದೇವರ ಪಾದದಲ್ಲಿ ಇಟ್ರು. ಎಲ್ಲ ಹೇಳಿದ್ರು ಅಂತ. ಏನಪ್ಪ ಅದು? ಕೋತಿಯ ಕೆಲಸ ಮಾಡ್ತಾ ಇದೆ ಅಂತ. ಕೋತಿ ಏನ್ ಮಾಡೋದು? ಚೂಡಾಮಣಿಂಬದು ಎಲ್ಲಿ ಮೇಲೆ ಇಟ್ಟುಂಬ ಒಂದು ಆವರಣ, ಸೀತಾದೇವಿ ತಲೆ ಮೇಲೆ ಇಟ್ಟುಂಟು. ಅದನ್ನ ತಂದು ಎಲ್ಲಿ ಇಟ್ರು? ರಾಮದೇವರ ಪಾದದಲ್ಲಿ ಇಟ್ರು. ಓ, ಕೋತಿ ಅದೆಲ್ಲ ಒಂದು ತಿಳಿದಾಗದೆ ಹಂಗ ಅಂತ ಹೇಳಿದ್ರು. ಹಂಗಿಲ್ಲ, ಸೀತಾದೇವಿ ಪಾದವನ್ನ ರಾಮರ ಪಾದದಲ್ಲಿ ಇಟ್ಟು ನಮಸ್ಕಾರ ಮಾಡ್ತಾರ ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ಅಡೆಯಾಳವಾಗಿ ಏನ್ ಮಾಡಿದ್ರು? ಚೂಡಾಮಣಿ ಅಂತವ್ರ ಮುಂದೆ ರಾಮಪಾದದಲ್ಲಿ ಇಟ್ರು. ಸರಿ, ಸೀತಾದೇವಿ ಅದಕ್ಕೆ ಚೂಡಾಮಣಿ ಎಂಬ ಆಭರಣ ಕೊಟ್ಲು. ಬೇರೆದೋ ಕೊಟ್ಟಿರುವ ಅಂದಿಲ್ಲ ಆಂಜನೇಯರಲ್ಲಿ. ಅವಳು ದೋಡು
ಮೂಗುತಿ ಇಲ್ಲ ಕೈಲಿ ಏದೋ ಬೆಲ ಇದ್ರೆ ಅದು ಏದೋ ಕೊಟ್ಟಿರೋದಿಲ್ಲ. ಅವ್ರು ಬಂದು ಎದಕ್ಕಂದ್ರ ಬಾಕಿ ಎಲ್ಲ ಇದನ್ನು ಅವ್ರು ಲೈಕ್ ರಾವಣ ತಕೊಂಡ್ ಹೋದ ಅವ್ರನ್ನ ಕರ್ಕೊಂಡ್ ಹೋದಾಗ ಕರ್ಕೊಂಡು ಹೋದಾಗ ಬಿಸಾಟ್ರು. ಕರೆಕ್ಟ್. ಚೂಡಾಮಣಿಗೆ ಆಹಣು ಆಭರಣ ಇತ್ತು. ಚೂಡಾಮಣಿಯ ಅಭಿಮಾನಿ ದೇವತೆ ವಾಯುದೇವರು. ವಾಯುದೇವರು. ಚೂಡಾಮಣಿ ಎಂಬ ಒಂದು ಆಭರಣಕ್ಕೆ ಒಳಗರ ದೇವತೆ ಯಾರು? ವಾಯುದೇವರು. ವಾಯುದೇವರು ಅಂತ. ಅದನ್ನ ವಾಯುದೇವರಿಗೆ ಚೂಡಾಮಣಿಯೇ ಕೊಟ್ರು. ಸರಿ, ಇಲ್ಲಿ ಬಂದು ಏನ್ ಮಾಡಿದ್ರು? ಸೀತೆಯ ಕ್ಷೇಮವನ್ನು ರಾಮರಿಗೆ ಹೇಳಿ ಪ್ರೀತಿಯಂ ಕೊಟ್ಟ ಕುರುಹ ಕರದಲ್ಲಿ ಬಂದು ಏನ್ ಮಾಡಿದ್ರು? ಚೂಡಾಮಣಿಯನ್ನು ಕೊಟ್ರು. ಕೊಟ್ಟು ಏನ್ ಮಾಡಿದ್ರು? ತಮಿಳ್ ಕಂಬರ್ ಹೇಳ್ತಾರೆ ಏನ್ ಮಾಡಿದ್ರು? ಬಂದು ಹೇಳಿದ್ರು ಅಂತ ಒಂದೇ ಮಾತಲ್ಲಿ. ಏನ್ ಹೇಳಿದ್ರು ತಿಳಿಯದ? ಕಂಡೇನ್ ಸೀತೆಯೇ ಅಂತ ಹೇಳಿರುಂತ. ಎದಕ್ಕೆ? ಸೀತೆಯನ್ನ ಹಂಗಂದ್ರೆ ಏನ್ ಮಾಡುವ್ರಿ? ಸೀತೆಯನ್ನ ಹಂಗಂತ ಹೇಳಿ ಪಾಸ್ ಮಾಡ್ರುತ್ರಿ. ಒಂದು ವಿಷಯ ಎಲ್ಲಕ್ಕೆ ಬರಾವಲ್ಲ. ಓ ಸೀತೆಯನ್ನು ನೋಡ್ಲವೋ, ಸೀತೆ ಕಾಣಂಗೆ ಹೋಗಿಟ್ಲು, ಇಲ್ಲ ಸೀತೆಯನ್ನು ರಾವಣ ಕೊಂದುಟ್ನೋ, ಹಂಗಂದ್ರೆ ಏನ್ ಬೇಕಾದ್ರೆ ಗಸ್ ಮಾಡುವ ಅಂದಲ್ಲ. ನಾನು ಫಸ್ಟ್ ಏನ್ ಮಾಡಿದ್ರು? ಸ್ಟಾರ್ಟ್ ವಿತ್ ಗುಡ್ ನ್ಯೂಸ್. ಕಂಡೆ ಎಂದುಟ್ರು. ನೋಡಿದೆ ಅಂದ್ರೆ ಏನಾಯ್ತು ರಾಮದೇವರಿಗೆ? ಓ ನೋಡಿದೆ ಅಂದ್ರೆ ತಿಲಕ ನೋಡಾರಲ್ಲ. ಅದனால ವಾಯುದೇವರಿಗೆ ಏನರ್ಥ? ಸೊಲ್ಲಿನ್ ಸೆಲ್ವನ್. ಏನದು? ಹೆಂಗ ಮಾತಾಡ್ಕೊಂಡ್ ತಿಲಕ ಮೇಲೆ ಯಾವ ತಿಲಕ ಬೇಕು? ಆಂಜನೇಯನ ಬೇಡಿಂಡ್ರೆ ಏನಾಗೋದು? ಒಳ್ಳ ಮಾತು ಬರೋದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ. ವಾಕ್ಪಟುತ್ವ ಅಂದ್ರೆ ಏನು? ಒಳ್ಳೆ ಸ್ಪೀಚ್ ಸ್ಕಿಲ್, ಮಾತಾಡೋ ಶಕ್ತಿ. ನೀವೆಲ್ಲ ಸೂಪರ್ ಮಾತಾಡಕ್ ಪ್ರವಚನ ಮಾಡಿದ್ರೆ ಏನ್ ಮಾಡಬೇಕು? ಹನುಮನ ಸ್ಮರಣ ಮಾಡ್ತಾ ಇದ್ದರೆ ವಾಕ್ಪಟುತ್ವ ಬರಾದು. ಮುಂದೆ ಏನ್ ಮಾಡಿದ್ರು? ಸೇತುವ ಕಟ್ಟಿ ಚತುರಂಗ ಬಳಸಹ ಮುಟ್ಟಿತು ಲಂಕೆಯ ಎರೆಗೈಯುತ್ತಲಿ. ಸೇತುಂಬದೇನು? ಪಾಲ, ಬ್ರಿಡ್ಜ್ ಕಟ್ಟಿದ್ರು. ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ಲಕ್ ಮುಡಿಯಾದ? ಸಮುದ್ರದಲ್ಲಿ ಕಲ್ಲು ತೂಕಿ ಬಿಸಾಟ್ರಂತೆ. ಅಲ್ಲಿ ವಾಣರಲ್ಲಿ ಒಬ್ಬದ್ದ. ಅವ ಏನ್ ಹಾಕಿದ್ರೆ ಏನ್ ಮಾಡೋದು? ಆ ಕಲ್ಲು ಮೆದಂದ ಅದು ಫ್ಲೋಟಿಂಗ್. ಏನ್ ಮಾಡಿದ್ರು? ಕಲ್ಲಲ್ಲಿ ಏನ್ ಬರುದ್ರು? ರಾಮ 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 ಅಂತ ಬರುದು. ಬ್ರಿಡ್ಜ್ ಕಟ್ಟಿದ್ರು. ಸೇತುವನ್ನ ಕಟ್ಟಿ ಲಂಕೆಯ ಹೋಗಿ ಚತುರಂಗ ಬಲಸಹ ದೊಡ್ಡ ಸೈನ್ಯ ಹೊರಟು ಹೋಗಿದ್ರು. ಆಗ ಏನ್ ಮಾಡಿದ್ರು? ಮುಂದೆ ಅಲ್ಲಿ ದೊಡ್ಡ ಯುದ್ಧ ಬಂದಿತ್ತು. ವೆಗ್ಗಡವಾಯಿತು ರಾಮರ ದಂಡು ಇದು ಲಂಕೆಯ ಕೋಟೆಯ ಕಂಡು ಹಿಗ್ಗದ ಕಾಯ್ವರ ನುಗ್ಗು ಮಾಡುತ್ತಿರೆ ಜಗ್ಗಣೆ ಪೇಳ್ದರು ರಾವಣ ಕಂದು. ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವ ಶುದ್ಧದಲ್ಲಿ ವಿಭೀಷಣ ಬಾಳಿಂದು. ದೇವಿ ಸ್ಥಿತೆಯ ನೋಡಿಕೊಂಡು ಅಯೋಧ್ಯದಿ ದೇವ ಶ್ರೀರಾಮರು ರಾಜ್ಯವಾಡಿದರು. ಒಂದು ಏನ್ ಮಾಡಿದ್ರು? ಲಂಕೆಯ ಕೋಟೆಯ ಕಂಡು ಹೆಗ್ಗದ ಕಾಯ್ವರ ನುಗ್ಗು ಮಾಡಿದರೆ ಜಗ್ಗನೆ ಬೆಳೆದರು ರಾವಣ ಕಂದು. ಎಲ್ಲ ರಾವಣ ಸೈನ್ಯ ಪೂರ ಕೊಂದು ಬಿಟ್ರು. ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿಸಿದ್ರು ರಾಮದೇವರು. ಲಂಕೆಯ ರಾಜವಾಗಿ ಆ ಸೀತೆಯನ್ನು ಕರ್ಕೊಂಡು ಎಲ್ಲಿ ಬಂದರು? ಅಯೋಧ್ಯೆಗೆ ವಾಪಸ್ ಬಂದರು. ಬಂದು ಏನ್ ಮಾಡಿದರು? ರಾಜ್ಯವಾಡಿದರು, ಪಟ್ಟಾಭಿಷೇಕ ಮಾಡಿಕೊಂಡ್ರು. ಇದನ್ನ ಹೇಳಿ ಲಾಸ್ಟ್ ಪದ್ಯದಲ್ಲಿ ಮುಡಿಸ್ತಾರೆ. ಶಂಕ ದೈತ್ಯನ ಕೊಂದೆ ಶರಣು ಹನುಮಂತರಾಯ ಪಂಕಜಾಕ್ಷಯ ವದನನ ಕಡಕದಿ ಪಿಂಕದಿ ಪಡೆದೆಯೋ ಅಜನ ಪದವಿಯ. ಶಂಕ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಕಗಿರಿಯಲಿ ನಿಂದ ಹನುಮಂತರಾಯ. ಪಂಕಜಾಕ್ಷಯ ವದನನ ಕಡಕ್ಷದಿ ಬಿಂಗದಿ ಪಡೆದೆಯೋ ಅಜನ ಪದವಿಯ. ಎಷ್ಟು ಸಾಗ ಮೂರುತಿ ಬಳಿರೆ ಹನುಮಂತ. ಶಂಕ ದೈತ್ಯನ ಕೊಂದೆ, ಒಂದು ರಾಕ್ಷಸನ ಕೊಂದವ ನೀನು. ಶರಣು ಶರಣಯ್ಯ, ನಿನ್ನ ಪಾದಾರವಿಂದಗಳಲ್ಲಿ ನಮಸ್ಕಾರವನ್ನು ಮಾಡ್ತಾನೆ. ಶಂಕಗಿರಿಯಲ್ಲಿ, ಶಂಕಗಿರಿ ಎಂಬ ಬೆಟ್ಟದಲ್ಲಿ ಇರುವಂತಹ ಹನುಮಂತ ದೇವರನ್ನ ಸ್ಮರಣ ಮಾಡ್ತಾ ಪಂಕಜಾಕ್ಷ ಹಯವದನ. ಪಂಕಜಾಕ್ಷ ಅಂದ್ರೆ ಏನು? ಲೋಟಸ್ ಹೂವಿನಂತೆ ಇರುವಂತ ಕಣ್ಣು. ಪಂಕಜಾಕ್ಷ ಹೆಂಗೆ?
தாமரை பூ போன்ற கண்கள் ಯಾರದು ಹಯವದನ ಹಯಗ್ರೀವ ರೂಪಿ ಪರಮಾತ್ಮ ಅನುಗ್ರಹದಿಂದ ಏನ್ ಪಡೆದರು ಅಜನ ಪದವಿ ಅಂದ್ರೆ ಏನು ಬ್ರಹ್ಮದೇವರು ಪದವಿ ಮುಂದೆ ಬ್ರಹ್ಮ ಪದವಿ ಬರೋವರು ಯಾರು ವಾಯುದೇವರು ಈಗೆಲ್ಲ ವಾಯುದೇವರು ನೆಕ್ಸ್ಟ್ ಕಲ್ಪದಲ್ಲಿ ಯಾರಾಗ್ತಾರೆ ದೇವರು ಬ್ರಹ್ಮ ಪದವಿಗೆ ಪಡೆದೆಯೋ ಒಂದು ಯಾತಕ್ಕೆ ರಾಮದೇವರು ಹೇಳಿದ್ರು ಸೀತಾದೇವಿ ಹೇಳಿದ್ರು ಒಂದು ಮುತ್ತು ಮಾಲೆಯನ್ನು ಕೊಟ್ರು ಇದನ್ನ ನಿಂಗೆ ತುಂಬಾ ಸಾರಿದವರಿಗೆ ಕೊಡುವುದು ಸೀತಾದೇವಿ ತಿಲ್ಲ ರಾಮರು ಯಾರು ಹೇಳಿದ್ರು ನಿಂಗೆ ಯಾರು ತುಂಬಾ ಸಾರಾದ ಅವರಿಗೆ ಗಿಫ್ಟ್ ಅನ್ನ ಕೊಡು ಅಂತ ಸೀತಾದೇವಿ ಯಾರಿಗೆ ಕೊಟ್ರು ಅದನ್ನ ಹನುಮಂತ ದೇವರಿಗೆ ಕೊಟ್ರು ಯಾರಿಗೆ ಕೊಟ್ರು ಆಂಜನೇಯರಿಗೆ ಕೊಟ್ರು ತುಂಬಾ ಸಾರಿತ್ತು ಅಂತ ಹೇಳಿ ಆಂಜನೇಯರಿಗೆ ಕೊಟ್ರು ಸೀತಾದೇವಿ ಇಲ್ಲ ಮುತ್ತು ಮಾಲೆ ಸರಿಯಾ ಆಮೇಲೆ ರಾಮದೇವರು ಕೇಳಿದ್ರು ನಿಂಗೆ ಏನ್ಪ ಬೇಕು ಆಂಜನೇಯ ನಿಂಗೆ ಏನ್ ಗಿಫ್ಟ್ ಬೇಕು ಅಂತ ಕೇಳಿ ನಂಗೆ ಏನು ಬೇಡ ಅಂದ್ರು ಈ ಏನು ಬೇಡ ಅಂದ್ರೆ ಏನ್ ಮಾಡೋದು ನಮಗೆ ನೀನ್ ನನ್ನ ಫ್ರೆಂಡ್ ಹತ್ರ ಕೇಳ್ತಿ ನಿಂಗೆ ಏದೋ ಗಿಫ್ಟ್ ಕೊಲ್ಲೋಣ ನಿಂಗೆ ಬರ್ತ್ಡೇ எனக்கு எது வேண்டாண்டா ನಂಗೆ ಏನು ಬೇಡ ಹಂಗಂದ್ರೆ ನೀ ಏನ್ ಮಾಡ್ವಿ ಇಲ್ಲ ನಾನು ನಿಂಗೆ ಪೆನ್ಸಿಲ್ ಕೊಲ್ಲ ಅಂತ ಕೇಳು ಬೇಡ ಬೇಡ ಇಲ್ಲ ನಂಗೆ ಎರೇಸರ್ ಕೊಡ್ತಾನೆ ಇಲ್ಲ ಬೇಡ ಬೇಡ ನಿಂಗೆ ಚಾಕ್ಲೇಟ್ ಕೊಡ್ತಾನೆಯಾ ಬೇಡ ಬೇಡ ಅಂದ್ರೆ ಏನ್ ಮಾಡವ ನಾ ಇದು ಕೊಡೋಣವ ಅದು ಕೊಡೋಣವ ಅಂತ ತೋರೋದಿಲ್ಲ ರಾಮದೇವ್ರು ಏನ್ ಮಾಡಿದ್ರು ನಿಂಗೆ ಚಿರಂಜೀವಿತ್ವ ಕೊಡ್ತಾನೆ ನಿನ್ನ ಯಾರು ಲೈಫ್ ಯಾವಾಗಲೇ ನೀ ಇರುವಿ ಚಿರಂಜೀವಿ ಅಂತ ಮಾರಿ ಕೊಡ್ತಾನೆ ವರ ಅಂದ್ರು ಬೇಡ ಅಂದ್ರು ಇನ್ನೊಂದು ಹೇಳಿ ಇಲ್ಲಲ್ಲ ನಿಂಗೆ ಬಂದು ಬ್ರಹ್ಮ ಪದವಿ ಕೊಡ್ತಾನೆ ನೆಕ್ಸ್ಟ್ ಕಲ್ಪದಲ್ಲಿ ನೀನೇ ಬ್ರಹ್ಮ ದೊಡ್ಡ ಪೋಸ್ಟ್ ನಿಂಗೆ ಹೈಯೆಸ್ಟ್ ಪೋಸ್ಟ್ ಹೇಗೆ ಇಂಡಿಯಾ ಒಡ ಹೈಯೆಸ್ಟ್ ಪೋಸ್ಟ್ ಏನು ಪ್ರೆಸಿಡೆಂಟ್ ಅಂತ ಮಾರಿ ಒಂದು ಪೋಸ್ಟ್ ಕೊಟ್ರೆ ಹಂಗಿರೋದು ಈಗ ಕೊಡ್ತಾನೆ ಅಂದ್ರು ಅದು ನಂಗೆ ಬೇಡ ಅಂದ್ಬಿಟ್ಟು ಆಗ ನಿಂಗೆ ಏನ್ ಬೇಕು ಹಂಗಂತ ಏನ್ ತರ ಬೇಕು ಮತ್ತೆ ನಿಂಗೆ ಹೇಳೇನು ಹಾಗಂದ್ರೆ ನಾವು ಕೇಳವಿಲ್ಲ ಅಂತ ಮಾರಿ ಕೇಳಿದ್ರೆ ಏನ್ ಕೇಳಿದ್ರು ಅಜ ಪದವಿ ಅನುರಾಮಕ್ತವನೇನೆ ಹನುಮಂತ ನಿಜ ಭಗುತಿಯನ ಬೇಡಿ ಪರವ ಪಡೆದ ರಾಮ ನಿನ್ನಲ್ಲಿ ಭಕ್ತಿಯನ್ನು ಕೊಡು ನೀನು ಯಾವಾಗಲೂ ನಾವು ಬೇಡಿತಾ ಇರ್ಬೇಕು ನಂಗೆ ಬೇರೆ ಏನ್ ಎಕ್ಸ್ಪೆಕ್ಟೇಷನ್ ಇಲ್ಲ ನಿನ್ನ ನಾಮನ ಹೇಳ್ತಾ ಇರ್ಬೇಕು ನಿಂಗೆ ಸೇವೆ ಮಾಡ್ತಾ ಇರ್ಬೇಕು ಆಗ ದೇವ್ರು ಏನ್ ಮಾಡಿದ್ರು ನಿಂಗೆ ಎಲ್ಲನೇ ಕೊಟ್ಟು ಏನೋ ಈ ಕೋಡಲಿ ಕತೆ ಕೇಳಿದ್ರಾ ಫಾರೆಸ್ಟ್ಲಿ ಒಂದು ಕೋಡಲಿ ಇಟ್ಟುಂಡ್ರುವ ಒಂದು ಹಂಟರ್ ನಾವೇನ್ ಮಾಡುವ ಅವ ಒಂದು ಅಯನ್ ಮೆಟಲ್ ಕೋಡಲಿನ ನೀರೊಳಗೆ ಹಾಕಿಡುವ ಉಡ್ಡನ ಸರಿ ಉಡ್ಡನ್ ಆ ವನದೇವ ಹೊರಗೆ ಬರಾಳು ಗೋಲ್ಡನ್ ತೋರ್ಸಾಳು ಇದರಿಂದ ಇದಿಲ್ಲ ಅಂತ ಕೇಳು ಯಾವ ಸುಲಭ ಅಂದ್ರೆ ಏನ್ ಮಾಡೋರು ಗೋಲ್ಡ್ ಬೆಲೆ ತುಂಬದೆ ಇದು ತಕೊಂಡ್ರಿ ನಾಳೆ ಇನ್ನು 1 ಲ್ಯಾಕ್ ಬಂದು 2 ಲ್ಯಾಕ್ ಸೈಡ್ ಅದು ಅಂತ ಹೇಳಿ ತಕೊಂಡ್ರು ಅವರು ಬೇಡ ಅಂದ ಸಿಲ್ವರ್ ಕೊಟ್ಟ ಸಿಲ್ವರ್ನು 110 ರೂಪೀಸ್ ಈಗ 1 ಗ್ರಾಮ್ ಎಷ್ಟು ತಕೊಂಡ್ರು ಒಂದು ಅದನ್ನು ಬೇಡ ಅಂದುಟ ವನದೇವದ ನೋಡಿಲು ಉಡ್ಡನ್ ತೋರ್ಸಿಲು ಓ ಇತ್ತಾನೆ ಅಂತ ಏನ್ ಮಾಡಿಲ್ಲ ಹೊಡತೆ ಮೂರುನು ಇಟ್ಟುಕೋ ಅಂತ ಅದು ಮಾರಿ ರಾಮದೇವರು ಏನ್ ಮಾಡ್ರು ನೀ ಚಿರಂಜೀವಿಯಾನು ಇರೋತಿ ಬ್ರಹ್ಮ ಪದವಿಯನ್ನು ಕೊಡೋತಾನೆ ನಿನ್ನಂತ ಭಕ್ತಿ ಮಾಡುವವರು ಯಾರಿಲ್ಲ ಅಷ್ಟು ತುಂಬಾ ಭಕ್ತಿ ನನಗೆ ಇರುತ್ತೆ ಅಂತ ವರವನ್ನು ಕೊಟ್ರು ಆಗ ವಾಯುದೇವರು ನಮಸ್ಕಾರ ಆಲಿಂಗನವನ್ನು ಮಾಡಿಕೊಟ್ರು ಏನ್ ಮಾಡಿದ್ರು ಕಟ್ಟಿ ಎಡಕನ್ನು ಇಟ್ರಂತೆ ಆಂಜನೇಯರನ್ನ ದೇವರೇ ಕಟ್ಟಿ ಎಡಕಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ದೇವರು ಮಾಡಿದ್ದು ಯಾರನ್ನ ರಾಮನಾಗಿದ್ದಾಗ ಆಂಜನೇಯರನ್ನ ಕೃಷ್ಣನಾಗಿದ್ದಾಗ ಭೀಮಸೇನ ದೇವರನ್ನ ವೇದವ್ಯಾಸರನ್ನ ಹೋಗಿ ಮಧ್ವಾಚಾರ್ಯರು ನೋಡಿದಾಗ ಮಧ್ವಾಚಾರ್ಯರನ್ನ ಆಲಿಂಗನ ಮಾಡಿಂಡ್ರಂತೆ ವೇದವ್ಯಾಸ ದೇವರು ಗುರುಗಳೇ ಗುಹನ್ನ ಕೂಡ ಆಲಿಂಗನ ಮಾಡಿಂದನಂತ ಒಂದು ಕಥೆ ಗುಹನ ಮಾಡಿಂಡ್ರು ಬಟ್ ಸಗಭೋಗವನ್ನು ಕೊಟ್ರು ಸಗಭೋಗ ಅಂದ್ರೆ ಏನು ಎಲ್ಲಿಲ್ಲ ನಾ ಇದ್ದಾನೆಯೋ ಅಲ್ಲಿ ಆ ಒಂದು ಸುಖವನ್ನು ಪಡೆಯುವಂತ ಒಂದು ಭೋಗ ಎಲ್ಲಿ ರಾಮದೇವರು ಕೊಟ್ಟಿರುತ್ತದೆ ಯಾರಿಗೆ ಕೊಡ್ಲಿಲ್ಲ ಆಂಜನೇಯರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ವಾದಿರಾಜರು ಪೂರ್ತಿಯನ್ನು ಮಾಡಿದ್ದಾರೆ ಇವತ್ತು ನೋಡಿದ ಈ ಒಂದು ಸುಂದರಕಾಂಡವನ್ನ ವಾದಿರಾಜ ತೀರ್ಥ ಗುರುವಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ರಾಮಚಂದ್ರ ದೇವರ ಪಾದಾರವಿಂದ ಹೇಳಲ್ಲಿ ಸಮರ್ಪಣ ಮಾಡೋಣ ಇದು ಯಾರು ಅವರ ಆಧಾರ ಸತ್ಯ ನಿಧಿ ತೀರ್ಥರ ಆರಾಧನಾ ಯಾರು ಸತ್ಯನಾಥ ತೀರ್ಥರ ಆರಾಧನಾ ನಾಳೆ ಯಾರದು ಸತ್ಯನಾಥ ತೀರ್ಥರು ವೀರ ಚೋಳಪುರಂ ಆಮೇಲೆ ಸತ್ಯನಾಥ ಗೀತಾ ಜಯಂತಿ ವಿಭುಧೇಂದ್ರ ತೀರ್ಥರ ಆರಾಧನಾ ವಿಭುಧೇಂದ್ರ ತೀರ್ಥರು ತಿರುನಲ್ವೇಲಿ ವಿಭುಧೇಂದ್ರ ತೀರ್ಥರು ಮಾಯರ ಮಠ ಮುಂಚೆ ಏನ್ ಮಠ ವಿಭುಧೇಂದ್ರ ತೀರ್ಥ ಮಠ ಅಂತ ಹೆಸರಿತ್ತು ಅವರ ಆರಾಧನೆ ಇವತ್ತು ಸತ್ಯನಿಧಿ ತೀರ್ಥರು ಸತ್ಯನಾಥ ತೀರ್ಥರ ಗುರುಗಳು ಅವರನ್ನ ಕರಕಂಡು ಒಳಕ್ಕೆ ದೇವತೆಗಳೆಲ್ಲ ಬಂದುಟ್ರಂತೆ ಇರ್ರಿ ನನ್ನ ಗುರುಗಳ ಆರಾಧನೆ ಮುಡಿಸಿನ ಬತ್ತ ದಶಮಿವರೆಗೆ ವೆಯ್ಟ್ ಮಾಡ್ಲಕ್ಕೆ ಇಟ್ರಂತೆ ದಶಮಿ ಅವರು ಸತ್ಯನಿಧಿ ತೀರ್ಥರ ಆರಾಧನೆ ಮುಡಿಸಿನೊಟ್ಟು ಏಕಾದಶಿ ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ಏಕಾದಶಿ ಹೊರಟ್ರಂತೆ ವೀರಚೋಳಪುರದಲ್ಲಿ ಸತ್ಯನಾಥ ತೀರ್ಥರು ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ಏಕಾದಶಿ ಏನು ನಾಳೆ ಗೀತಾ ಜಯಂತಿ ವೆರಿ ಗುಡ್ ಗೀತಾ ಜಯಂತಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ
ಗೀತೆ ಹೇಳಿದ ದಿವಸ. ಹೋದ ವರ್ಷ ನಾವು ಕ್ಲಾಸ್ ನೋಡಿದ್ದೇವೆ. ಯಾಪದೆಯಾ? ಗೀತಾ ಜಯಂತಿ. ನಾಳೆ ಏನು? ಗೀತಾ ಜಯಂತಿ. ಕೃಷ್ಣ ಅರ್ಜುನನಿಗೆ ಗೀತೆ ಉಪದೇಶ ಮಾಡಿದ ದಿನ. ಸರಿಯಾ? ಎಲ್ಲ ತಿಳ್ಕೊಂಡು ನಾಳೆ ಮುಡದವರೆಗೆ ಗೀತೆಯಲ್ಲಿ ಒಂದು ಶ್ಲೋಕವಾದ ಹೇಳ್ರಿ. ಸರಿಯಾ? ಈ ಶ್ಲೋಕ ಹೇಳುವೊಂದು. ಅನನ್ಯ ಚಿಂತಯಂತೋಮ ಯಜನಾ ಪರ್ಯುಭಾಷತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಹೇಳಿ ಸಂವಾದ. ಸಮರ್ಪಣವನ್ನು ಮಾಡ್ತೇವೆ. ಎಲ್ಲ ಡೌಟ್ ಇದೆಯಪ್ಪ? ಟೈಮ್ ಆಯ್ತು. ಇಂದರೆ ಯಾರು ಬಂದ? ಚಿನ್ಮಯಿ, ಪ್ರಕೃತಿ, ಮಾಡಲ್ಲ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಂವೇದ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇದಾಯುದ್ಧವ ಯಾವ ಕಾಲವಾಸಯ ಕಿಮಗುರ್ವತು ಸಂಜಯ. ಯಾರು ಹೇಳಿದ್ದದು? ಕೌಶಿಕ್. ಸಂಜಯ ಉವಾಚ. ಸರಿ ಸರಿ, ಗೀತೆಯ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಗೀತೆ ಎಂಬುದು ಏನು, ಅದ್ರಲ್ಲಿ ಏನು ವಿಷಯಗಳಿದೆ ನೋಡೋಣ ನೆಕ್ಸ್ಟ್ ಕ್ಲಾಸ್. ಗೀತೆ ಮಹಾಭಾರತದಲ್ಲಿರೋ ಎರಡು ಮುಖ್ಯವಾದ ಏನು? ಒಂದು ಭಗವದ್ಗೀತೆ ಕೃಷ್ಣನ ಮುಖದಿಂದ ಬಂದದ್ದು, ಇನ್ನೊಂದು ವಿಷ್ಣು ಸಹಸ್ರನಾಮ, ಕೃಷ್ಣನ ಮೇಲೆ 1000 ನಾಮ ಭೀಷ್ಮರು ಹೇಳಿದ್ದು. ಸರಿಯಾ? ಮಹಾಭಾರತ ಎಷ್ಟನೇದು? ಎಲ್ಲಾ ವೇದಗಳ, ಶಾಸ್ತ್ರಗಳ, ಉಪನಿಷತ್ತುಗಳ ಬಿಡ ಗ್ರೇಟ್, ದ ಗ್ರೇಟೆಸ್ಟ್ ಅಮಾಂಗ್ ಆಲ್ ವೇದ ಉಪನಿಷತ್ತು ಎಲ್ಲದ ಬಿಡ ಗ್ರೇಟೆಸ್ಟ್ ಇದು ಮಹಾಭಾರತ. ಸರಿಯಾ? ಅಂತ ಮಹಾಭಾರತದಲ್ಲಿ ಎರಡು ದೊಡ್ಡದು, ಒಂದು ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ. ಎಲ್ಲಾರಿ ವಿಷ್ಣು ಸಹಸ್ರನಾಮ ತಿಳಿಯಾದ? ಈ ಕ್ಲಾಸ್ಲಿ ಬರ ಎಲ್ಲಾರಿಗೂ ನೋಡಿ ಓದುವ. ನೋಡಿ ಹೋದ. ಸರಿ, ವಿಷ್ಣು ಸಹಸ್ರನಾಮ ನಿಮ್ಗೆ ಹೇಳಿಕೊಡ್ತಾನೆ ಎಲ್ಲಾರಿನೇ. ಸರಿಯಾ? ಓಕೆಪ್ಪ. ಹರೇ ಶ್ರೀನಿವಾಸ. ಎಲ್ಲರಿಗೂ ಹರಿವಾಯು ಗುರುಗಳ ಪರಿಪೂರ್ಣ ಅನುಗ್ರಹವಾಗಲಿ ಅಂತ ಆಶೀರ್ವಾದ ಮಾಡ್ತಾನಪ್ಪ. ಹರೇ ಶ್ರೀನಿವಾಸ. ಧನ್ಯವಾದಗಳು ಗುರುಗಳು. ಈ ಹಾಡು ಚಂದ ಹೇಳ್ಬೇಕು ಎಲ್ಲಾರು. ಸರಿಯಾ? ನೆಕ್ಸ್ಟ್ ನಾವು ಬಂದು ಮಧ್ವನಾಮ, ವಿಜಯದಾಸರ ಕವಚ, ಸುಳಾದಿಗಳೆಲ್ಲ ಇದೆ ನಮ್ಮ ನೆಕ್ಸ್ಟ್ ಪೈಪ್ ಲೈನ್. ಇದೇ ಮಾರಿ ನೋಡೋಣ ಒಂದೊಂದು. ಸರಿಯಾ? ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ. ಈ PDF ಮಾತ್ರ ಒಂದು ಕಳಿಸ್ತಾನಪ್ಪ. ಶ್ರೀನಿವಾಸ ಗುರುಗಳೇ. ಮಾಡಿ